जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषां धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेन मूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अषेढसन्मङ्गलानि सन्तु श्लोकैकश्रवणपठन मात्रेण वक्तुश्च श्रोतॄणां निखिलकलिकृतकल्मषापनोदरपुटतरे धर्माद्यखिलपुरुषार्थसाधनीभूते अद्य श्रीमद्भागवते पञ्चमस्कन्धान्तर्गता प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ಪಂಚಮಸ್ಕಂಧ ಸರ್ವಸಾಮಾನ್ಯವಾಗಿ ಯಾವಾಗ ಈ ವಿಜ್ಞಾನದ ಅನೇಕ ಆವಿಷ್ಕಾರಗಳು ಆಗಲಿಕ್ಕೆ ಪ್ರಾರಂಭವಾದವು ಆಗ ಎಲ್ಲ ವಿದೇಶಿಯರು ಮತ್ತು ನಂತರ ಬಂದಿರತಕ್ಕಂಥ ವಿದೇಶಿಯರ ಕರಿಕ್ಯುಲಮ್ ಇಟ್ಕೊಂಡು ಬಂದಿರತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳು ನೀವು ಭಾರತೀಯರು ದಡ್ರು, ಇಷ್ಟೆಲ್ಲ ಇನ್ವೆನ್ಷನ್ ಮಾಡಿರ್ತಕ್ಕಂಥ ನಾವು ಬಹಳ ಬುದ್ಧಿವಂತರು, ನಿಮ್ಮ ಶಾಸ್ತ್ರಗಳು ನಿಮ್ಮ ಪುರಾಣಗಳು ಎಲ್ಲ ಕಟ್ಟುಕತೆಗಳು, ಆ ಅಂಧವಿಶ್ವಾಸದಲ್ಲೇ ನೀವು ಇದ್ದೀರಿ, ನಿಮ್ಮ ಕಡೆಯಿಂದ ಏನಾಗ್ತದೆ?
ಈ ರೀತಿಯಾಗಿರ್ತಕ್ಕಂಥ ರೀತಿಯ ಒಂದು ಹೀಯಾಳಿಸುವಿಕೆ ಇವತ್ತಿನ ಯುವಕರಲ್ಲಿ ಇದೆ. ಇನ್ಫಿನಿಟಿ ಕಾಂಪ್ಲೆಕ್ಸ್ ಇದೆ, ನಮ್ಮಲ್ಲಿ ಏನು ಇಲ್ಲ ಅಂತ ತಿಳ್ಕೊಂಡಂತೆ. ಆದರೆ 4ನೇ ಸ್ಕಂದದಲ್ಲಿ ನೀವು ನೋಡಿದ್ದೀರಿ, ವೇನನ ಶರೀರದಿಂದ ಕ್ಲೋನಿಂಗ್ ಮಾಡಿ ಪೃಥ್ವಿರಾಜನನ್ನು ಪಡೆದಿರ್ತಕ್ಕಂಥ ಕಥೆಯನ್ನು ಕೇಳಿದ್ದೀರಿ. ಕಟ್ಟುಕಥೆ ಅಂತ ಅನ್ಲಿಕ್ಕೆ ಹೋಗಬೇಡಿ. ಕ್ಲೋನಿಂಗ್ ಬಂದ ಮೇಲೆ ಜೀನ್ಸ್ನಿಂದ ಮತ್ತು ಪ್ರತಿಯಾದ ಇನ್ನೊಂದು ಶರೀರ ಹುಟ್ಟಿಸ್ಬೋದು ಅಂತಕ್ಕಂತಹ ಒಂದು ಕಲ್ಪನೆ ಬಂತು. ಆದರೆ ಇದನ್ನು ಮೊದಲೇ ನಮ್ಮಲ್ಲಿ ಮಾಡಿ ತೋರಿಸಿದ್ದಾರೆ. ಆನಂತರ ಧೃತರಾಷ್ಟ್ರನಿಗೆ 101 ಜನ ಮಕ್ಕಳು, ಸಗರನಿಗೆ 60,000 ಮಕ್ಕಳು. ಈ ಸಂದರ್ಭದಲ್ಲಿ ಪುರಾಣ ಹೇಳ್ತಾರೆ, ಗರ್ಭದಿಂದ ಬಂದಿರತಕ್ಕಂತಹ ಮಾಂಸದ ಪಿಂಡವನ್ನು ಅಲ್ಲಿ ಇರತಕ್ಕಂತಹ ಸ್ಪರ್ಮಿನಿಂದ ಯುಕ್ತವಾದಂತಹ ಸಾವಿರಾರು ಜೀವಾಣುಗಳನ್ನು ಸುರಕ್ಷಿತವಾಗಿಟ್ಟು ಆನಂತರ ಗರ್ಭದಿಂದ ಹೊರಗೆ ಬಂದ ಮೇಲೆ ಗರ್ಭದ ಹೊರಗೆ ಟೆಸ್ಟ್ ಟ್ಯೂಬ್ನಲ್ಲಿ ಅವುಗಳನ್ನು ಇಟ್ಟು ಸಂರಕ್ಷಣೆ ಮಾಡಿರ್ತಕ್ಕಂಥ ವಿಚಾರಗಳನ್ನು ನೀವು ಕೇಳ್ತೀರಿ. ಟೆಸ್ಟ್ ಟ್ಯೂಬ್ ಶಬ್ದ ಬಂದಿರಲಿಕ್ಕಿಲ್ಲ. ಘೃತಕುಂಭ, ಔಷಧಿ ಕುಂಭ ಅಂತ ಹೆಸರು ಇಲ್ಲಿಯೂ ಬಂದಿದೆ, ಅಲ್ಲಿಯೂ ಬಂದಿದೆ. ಸಾಧಾರಣವಾಗಿ ಬಾಂಬೆ ಯೂನಿವರ್ಸಿಟಿಯ ಇಲ್ಲಿರ್ತಕ್ಕಂಥ ವೆಟರ್ನರಿ ಯೂನಿವರ್ಸಿಟಿಯಲ್ಲಿ, ಇಲ್ಲಿಯ ಕಾಲೇಜಿನಲ್ಲಿ ಆಕಳಿನಲ್ಲಿರ್ತಕ್ಕಂಥ ಗರ್ಭಧಾರಣೆ ಆದ ಕ್ಷಣಕ್ಕೆ ಹೊರಗೆ ತೆಗೆದು ಅದರಲ್ಲಿ ಎಂಬ್ರಯೋನೈಲಿಟಿಕ್ ಮಾಡಿ ಒಂದು ಕಾಲದಲ್ಲಿ 4-5 ಕರುಗಳು ಹುಟ್ಟತಕ್ಕಂಥ ಪ್ರಯೋಗ ಸಕ್ಸಸ್ ಆಗಿದೆ. ಇದಕ್ಕೆ ಎಂಬ್ರಯೋನೈಲಿಟಿಕ್ ಥಿಯರಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈ ರೀತಿಯಾಗಿರ್ತಕ್ಕಂಥ ವಿದ್ಯೆ ಆಗಿನ ಕಾಲಕ್ಕೆ ಗೊತ್ತಿತ್ತು. ಮೃತ ಧೃತರಾಷ್ಟ್ರನ ಶರೀರ, ಮೃತ ವೇನನ ಶರೀರವನ್ನು 6 ತಿಂಗಳು ಅಲ್ಲಿರ್ತಕ್ಕಂಥ ಆರ್ಗನ್ಸ್ ಕೆಡದಂತೆ ಡೆಡ್ ಬಾಡಿ ಸಂರಕ್ಷಣೆ ಮಾಡುವ ವಿದ್ಯೆ ಗೊತ್ತಿತ್ತು. ಎಲ್ಲರೂ ಏನು ಹೇಳೋದು, ಬರೀ ಇದೆ ಅಂತ ತಿಳ್ಕೊಂಡಂತ ಹೇಳ್ತೀರಿ, ಮಾಡಿ ತೋರಿಸ್ರಿ ಅಂತ ತಿಳ್ಕೊಂಡಂತಂದರೆ, ಹಾಗಾದರೆ ನಾನು ನಿಮಗೆ ಒಂದೇ ಸಲ ಈಗಿಂದೀಗಲೇ ನೀವೇ ನಿಮ್ಮ ಮನೆಯಲ್ಲಿ ಟೆಸ್ಟ್ ಟ್ಯೂಬ್ ಮಾಡಿ ತೋರಿಸ್ರಿ. ಇಲ್ಲ, ಕೆಲವು ವ್ಯಕ್ತಿಗಳು ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಸ್ಕಿಲ್ ಸಂಪಾದನೆ ಮಾಡಿರ್ತಾರೆ. ಹಿಂದಿನ ಋಷಿಗಳಲ್ಲಿ ಯೋಗದಿಂದ, ಯೋಗ ಸಾಮರ್ಥ್ಯದಿಂದ ಈ ಸ್ಕಿಲ್ ಇತ್ತು. ಮನೆಯಲ್ಲಿ ಸುನೀತಿ ಧ್ರುವ ಮಾತನಾಡಿದ ಮಾತನ್ನು ಕೇಳಿ ಯಾವ ಟೆಲಿಫೋನು, ಯಾವ ಸ್ಯಾಟಲೈಟ್ ಫೋನು ಯಾವುದೂ ಇಲ್ಲ, ತಮ್ಮ ಯೋಗದಿಂದ ತಿಳಿದುಕೊಂಡಂಥ ನಾರದರು ಬಂದು ಧ್ರುವನಿಗೆ ಉಪದೇಶ ಮಾಡ್ತಾರೆ. ಇಲ್ಲಿ ಇನ್ನೊಂದು ಹೊಸ ಪ್ರಯೋಗ ಈ 5ನೇ ಸ್ಕಂದದಲ್ಲಿ ಕಲ್ಪನೆಯೂ ಕೂಡ ನೀವು ಮಾಡಲಿಕ್ಕಿಲ್ಲ. ಸೂರ್ಯನ ಎದುರಿಗೆ ಪೃಥ್ವಿ ತಿರುಗ್ತಾ ಇರುವಂತೆ ಒಂದು ಭಾಗದಲ್ಲಿ ಹಗಲು, ಇನ್ನೊಂದು ಭಾಗದಲ್ಲಿ ರಾತ್ರಿ. ಆದರೆ ಸೂರ್ಯನ ಎದುರಾಗಿ ಸೂರ್ಯನಷ್ಟೇ ಬೆಳಕು ಜಗತ್ತಿಗೆ ಕೊಡ್ತಕ್ಕಂಥ ಏನಾದರೂ ಯಾರಾದರೂ ತಲೆಯಲ್ಲಿ ಬಂದಿದೆ, ಇದು ಬಂದಿದೆ ಪ್ರಿಯವ್ರತ ರಾಜನಿಗೆ. ಮನುವಿನ 2ನೇ ಮಗ, ಇವನೇ ಹಿರಿಯ. ನಿಜವಾಗಿಯೂ ಪ್ರಿಯವ್ರತ ಹುಟ್ಟಿನಿಂದಲೂ ಅಪರೋಕ್ಷ ಜ್ಞಾನಿ, ಪರಮಾತ್ಮನಲ್ಲಿ ಸತತ ಚಿಂತನೆಯನ್ನು ಮಾಡತಕ್ಕಂಥ ವ್ಯಕ್ತಿ. ನಾರದರ ಉಪದೇಶ ಅವನ ಗರ್ಭದಲ್ಲೇ ಸಿಕ್ತು. ಆದ್ದರಿಂದಾಗಿ ದೊಡ್ಡವನಾದಂತೆ ಆತ್ಮಾರಾಮನಾಗಿ ಒಟ್ಟು ಮನೆಯ ಯಾವ ಭೋಗದ ಕಡೆಯೂ ಲಕ್ಷ್ಯ ಇಲ್ಲ. 24 ತಾಸು ಪರಮಾತ್ಮನನ್ನು ಬಿಟ್ಟು ಉಳಿದು ಯಾವುದು ಅವನ ಅವಯವಗಳು ಹೊರಗಿನ ಯಾವ ಪದಾರ್ಥ ನೋಡ್ತಾ ಇರಲಿಲ್ಲ. ಇಂತಹ ಒಬ್ಬ ವಿಶಿಷ್ಟನಾಗಿರ್ತಕ್ಕಂಥ ವ್ಯಕ್ತಿ
ಇವನಿಗೆ ಗೃಹಸ್ಥಾಶ್ರಮಕ್ಕೆ ಬಾ ಅಂತ ತಿಳ್ಕೊಂಡಂತೇಳಿ ಬ್ರಹ್ಮದೇವರು ಕರೆದ್ರಲ್ಲ, ಇದು ಎಲ್ಲಿಯ ನ್ಯಾಯ? ಇಂಥ ವ್ಯಕ್ತಿ ಗೃಹಸ್ಥನಾದದ್ದು ಹೇಗೆ? ಮೂರನೇ ಆಶ್ಚರ್ಯ ಅಂತಂದರೆ ಗೃಹಸ್ಥಾಶ್ರಮದಲ್ಲಿದ್ದೇ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಮೊದಲನೇದ್ದು ಮನಸಾ ಸನ್ಯಾಸಿ ಆಗಿರ್ತಕ್ಕಂಥ ವ್ಯಕ್ತಿ ಗೃಹಸ್ಥಾಶ್ರಮಕ್ಕೆ ಬಂದದ್ದು ಒಂದು ಆಶ್ಚರ್ಯ. ಎರಡನೆಯದ್ದು ಗೃಹಸ್ಥಾಶ್ರಮದಲ್ಲಿದ್ದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿಕೊಂಡು ಭಗವಂತ ಅನುಗ್ರಹವನ್ನು ಪಡೆದಿರತಕ್ಕಂಥ ಒಂದು. ಮೂರನೆಯದ್ದು ಯೋಗ ಸಿದ್ಧಿ. ಒಂದಕ್ಕೊಂದು ಆಶ್ಚರ್ಯಕರ. ಇದೆಲ್ಲ ಹೇಗಾಯಿತು ಅಂತ ಪರೀಕ್ಷಿತ ರಾಜ ಶುಕಾಚಾರ್ಯರಿಗೆ ಕೇಳ್ತಾ ಇದ್ದಾನೆ. ಶುಕಾಚಾರ್ಯ ಅಂತಾರೆ, ಒಂದು ಮಾತನ್ನು ನೀವು ಹೇಳಿ ಸರಿ ಇದೆ ಪರೀಕ್ಷಿತ ರಾಜ. ನಿವೃತ್ತ ಮಾರ್ಗನಾಗಿರ್ತಕ್ಕಂಥ ವ್ಯಕ್ತಿ ಸಂಸಾರಕ್ಕೆ ಹೇಗೆ ಬಂದ, ಸಂಸಾರದಲ್ಲಿದ್ದು ಸಿದ್ಧಿಯನ್ನು ಹೇಗೆ ಪಡೆದ ಅಂತ ಕೇಳಿದೆಯಲ್ಲ, ಇದಕ್ಕೆ ಒಂದೇ ಒಂದು ಕಾರಣ. ಸನ್ಯಾಸಾಶ್ರಮವೇ ಇರಲಿ, ಗೃಹಸ್ಥಾಶ್ರಮವೇ ಇರಲಿ, ಬ್ರಹ್ಮಚರ್ಯಾಶ್ರಮವೇ ಇರಲಿ, ಅವನ ಮನಸ್ಸು ಭಗವಂತನಲ್ಲಿ ಎಷ್ಟು ಆಸಕ್ತವಾಗಿದೆ, ಈ ಒಂದು ರೀತಿಯಾಗಿರ್ತಕ್ಕಂಥ ಆ ಮನಸ್ಸಿನ ಆಸಕ್ತಿ ಭಕ್ತಿಯ ಒಂದು ಡಯಾಮೀಟರ್ನಲ್ಲಿ ಅಥವಾ ಒಂದು ಇದಕ್ಕೆ ಥರ್ಮಾಮೀಟರು ಯಾವುದೋ ಮೀಟರ್, ಈ ಮೀಟರ್ ಪ್ರಕಾರ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅವನು ಯಾವ ಆಶ್ರಮದಲ್ಲಿದ್ದಾನೆ ಅದಕ್ಕೆ ಇಂಪಾರ್ಟೆಂಟ್ ಕೊಡೋದಿಲ್ಲ. ಹಿಂದಕ್ಕೆ ರಾಮಚಂದ್ರ ಶಬರಿಗೂ ಇದೇ ಮಾತನ್ನು ಹೇಳ್ದ. ಶಬರಿ ಹೇಳಿದ್ಲು, ನನ್ನ ಅಂತ್ಯಜಾತಿಯಳು, ನನ್ನ ಮೇಲೆ ಅನುಗ್ರಹ ಮಾಡಿ ಮನೆಗೆ ಬಂದಿಯಲ್ಲ. ಆಗ ಪರಮಾತ್ಮ ಹೇಳ್ತಾನೆ, ನನ್ನನ್ನು ಒಲಿಸೋದಕ್ಕೋಸ್ಕರ ಲಿಂಗ ಕಾರಣವಲ್ಲ, ಪುಲ್ಲಿಂಗನೋ ಸ್ತ್ರೀಲಿಂಗನೋ ಯಾವುದು ಲಿಂಗ ಕಾರಣವಲ್ಲ, ನನ್ನನ್ನು ಒಲಿಸೋದಕ್ಕೋಸ್ಕರ ಕುಲ ಕಾರಣ ಅಲ್ಲ, ವರ್ಣ ಕಾರಣವಲ್ಲ, ಯಾವುದು ಬೇಕಾದ ವರ್ಣದವರು ನನ್ನನ್ನು ಒಲಿಸಬಹುದು, ಜಾತಿ ಕಾರಣವಲ್ಲ, ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕಾಗಿದ್ದರೆ ಒಂದೇ ಒಂದು, ನನ್ನಲ್ಲೇ ಮನಸ್ಸನ್ನಿಟ್ಟು ನನ್ನನ್ನು ಎಷ್ಟು ತೀವ್ರವಾಗಿ ಪ್ರೀತಿಸ್ತೀರಿ ಅಥವಾ ಭಕ್ತಿ ಮಾಡ್ತೀರಿ ಅದರ ಮೇಲಿಂದ ನಾನು ಒಲಿತೇನೆ ಅಂತೇಳಿ ಪರಮಾತ್ಮನ ನಿಯಮ ಇದೆ. ಆದ್ದರಿಂದಾಗಿ ಈ ಪರೀಕ್ಷಿತ ರಾಜ ಹೇಗೆ ವಿಶೇಷವಾದ ರೀತಿಯಲ್ಲಿ ಗೃಹಸ್ಥಾಶ್ರಮದಲ್ಲಿದ್ದಲೂ ಕೂಡ ಪರಮಹಂಸರು ಪಡೆಯತಕ್ಕಂಥ ಉತ್ತಮವಾದ ಗತಿಯನ್ನು ಪಡೆದನಲ್ಲ, ಅದರ ವಿವರಣೆ ನಿಮಗೆ ಹೇಳ್ತೇನೆ ಕೇಳಿ ಅಂತ ಕೊಂಡಿದ್ದ. ಯಾವಾಗ ಪ್ರಿಯವ್ರತ ದೊಡ್ಡವನಾದ ಆಗ ಸ್ವಯಂಭುವ ಮನು ಅವನಿಗೆ ರಾಜ್ಯದಲ್ಲಿ ಅಭಿಷೇಕ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ವಿಚಾರ ಮಾಡಿದ. ಆಗ ಪ್ರಿಯವ್ರತ ಹೇಳ್ತಾನೆ, ಅಪ್ಪ, ಪಿತೃ ಆಜ್ಞಾ ಮೀರುವುದು ದೊಡ್ಡ ತಪ್ಪು, ಪಾಪ ನನಗೆ ಗೊತ್ತಿದೆ. ಆದರೆ ಅದಕ್ಕಿಂತಲೂ ದೊಡ್ಡ ಪಾಪ ದೇವರನ್ನು ಬಿಟ್ಟು ಗೃಹಸ್ಥಾಶ್ರಮದಲ್ಲಿ ಬರುವುದು ದಿನೋಪಾಪ. ಗೃಹಸ್ಥಾಶ್ರಮ ನಮ್ಮನ್ನು ಬಂಧನದಲ್ಲಿ ಕಟ್ಟಿ ಹಾಕ್ತದೆ. ಯಾಕೆ ನನಗೆ ಆಗ್ರಹ ಮಾಡ್ತೀರಿ? ಆಜ್ಞೆ ಕೊಟ್ಟು ನನ್ನನ್ನು ಧರ್ಮ ಸಂಕಟದಲ್ಲಿ ಯಾಕೆ ಹಾಕ್ತೀರಿ ನೀವು? ಇದು ಯೋಗ್ಯ ಏನು? ಬೇಡ. ಈಗಾಗಲೇ ನಾನು ನಾರದರ ವಿಶೇಷವಾದ ಅನುಗ್ರಹದಿಂದ ಮಾನಸಿಕವಾಗಿ ಸನ್ಯಾಸಿನೇ ಆಗಿದ್ದೇನೆ. ಆದ್ದರಿಂದ ನನಗೆ ಆಗ್ರಹ ಮಾಡಬೇಡಿ ಅಂತ ತಿಳ್ಕೊಂಡಂತೆ. ಆದರೆ ಪ್ರಿಯವ್ರತನಂಥ ರಾಜನಿಂದ ಜಗತ್ತಿನಲ್ಲಿ ಒಳ್ಳೆಯ ಧರ್ಮಸ್ತಪ ಮಾಡೋದು ಭಗವಂತನ ಇಚ್ಛೆ. ಆಗ ಸ್ವಯಂಭವನು ತನ್ನ ಅಪ್ಪನಾದಂಥ ಬ್ರಹ್ಮನನ್ನು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಗಂಧಮಾದನ ಪರ್ವತ ಮೇರು ಪರ್ವತ ಮತ್ತು ಬದರಿಯ ಮಧ್ಯದಲ್ಲಿರ್ತಕ್ಕಂಥ ಪರ್ವತ, ಅಲ್ಲಿ ಮನುವಿನ ರಾಜ್ಯ ಇತ್ತು. ಆ ಗಂಧಮಾದನ ಪರ್ವತದ ದ್ರೋಣಿ ಅಂದರೆ ತಪ್ಪಲು ಪ್ರದೇಶದಲ್ಲಿ ಇರತಕ್ಕಂಥ ಈ ಮನುವಿನ ಮನೆಗೆ ಸಾಕ್ಷಾತ್ ಬ್ರಹ್ಮದೇವರು ಬಂದಿದ್ದಾರೆ.
ಚತುರ್ಮುಖನ ಮನೆಗೆ ಬಂದಿದ್ದಾನೆ ಅಂತ ಹೇಳಿ ತಿಳಿದುಕೊಂಡು ನಾರದರು, ಸ್ವಯಂಭೌಮನು, ಪ್ರಿಯವ್ರತ ಎಲ್ಲರೂ ಎದ್ದು ನಿಂತುಕೊಂಡು ಅವನಿಗೆ ವಿಶೇಷವಾದ ಸತ್ಕಾರವನ್ನು ಮಾಡಿದ್ದಾರೆ. ಅವರ ಸತ್ಕಾರವನ್ನು ಸ್ವೀಕರಿಸಿದ ಬ್ರಹ್ಮದೇವ ಆ ಕಾಲದಲ್ಲಿ ನಾರದನಿಗೆ ಮತ್ತು ಪ್ರಿಯವ್ರತನಿಗೆ ಮಾರ್ಗದರ್ಶನ ಮಾಡ್ತಾರೆ. ಎಲೆ ಪ್ರಿಯವ್ರತ, ನಾನಾಗಲಿ ನಾರದನಾಗಲಿ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾರೇ ಇರಲಿ, ನಾವೆಲ್ಲರೂ ನಮ್ಮ ಇಚ್ಛೆಯಿಂದ ನಡೀತಾ ಇಲ್ಲ. ನಾವೆಲ್ಲರೂ ನಡೆಯೋದು ಭಗವಂತನ ಇಚ್ಛೆಯಿಂದ, ಭಗವಂತನ ಆಜ್ಞೆಯಿಂದ. ನೀನು ಒಬ್ಬ ಪರಮಹಂಸ ಸನ್ಯಾಸಿಗಿಂತಲೂ ಅತಿ ಉತ್ತಮವಾದ ವೈರಾಗ್ಯವನ್ನು ಪಡೆದಿರಬಹುದು. ಆದರೆ ಭಗವಂತ ನಿನ್ನನ್ನು ಹುಟ್ಟಿಸಿದ್ದು ರಾಜನಾಗುವುದಕ್ಕೋಸ್ಕರ. ಅದಕ್ಕೋಸ್ಕರ ರಾಜರ್ಷಿಯಾದ ಮನುವಿನ ಮನೆಯಲ್ಲಿ ನಿನ್ನನ್ನು ಹುಟ್ಟಿಸಿದ್ದಾನೆ. ಕ್ಷತ್ರಿಯನಾಗಿದ್ದೆ. ಆದರೆ ಒಂದು ಮಾತು ನೆನಪಿನಿಟ್ಕೋ, ಜಗತ್ತಿನಲ್ಲಿ ಯಾವ ವ್ಯಕ್ತಿಯೂ ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಸುಖಿಯಾಗಲಾರ. ಅಹಂ ಭವಸ್ತೆ ತತ ಏವ ಮಹರ್ಷಿ ವಹಾಮ ಸರ್ವೇ ವಿವಸ ಯಶ್ಚದಿಷ್ಟಂ. ಬ್ರಹ್ಮ ಪದವಿಯಲ್ಲಿದ್ದ ನಾನಾಗಲಿ, ಹೋಗಲಿ ಲಕ್ಷ್ಮೀದೇವಿ ಆಗಲಿ, ಆನಂತರ ಋಷಿಗಳು, ರಾಜರು, ರಾಜಋಷಿಗಳು ಎಲ್ಲರೂ ಕೇವಲ ಅವನ ಆಜ್ಞೆಯಂತೆ ವ್ಯವಹರಿಸ್ತವೆ. ಭಗವಂತನ ಆಜ್ಞೆಯನ್ನು ತಪಸ್ವಿಯಾಗಲಿ, ವಿದ್ವಾಂಸನಾಗಲಿ, ಯೋಗಿಯಾಗಲಿ, ವೀರನಾಗಲಿ, ಬುದ್ಧಿವಂತನಾಗಲಿ, ಯಾರೇ ಇರಲಿ, ಉಲ್ಲಂಘನ ಮಾಡಿದರೆ ಅವರಿಗೆ ಜೀವನದಲ್ಲಿ ಅಸಫಲತೆ, ದುಃಖ ನಿಶ್ಚಿತ. ಹೇಗೆ ಪಶುಗಳಿಗೆ ಮೂಗುದಾಣಿ ಹಾಕ್ತಾರೆ, ಮೂಗಿನಲ್ಲಿ ತೂತು ಹಾಕಿ ಇಲ್ಲಿಂದ ಹಗ್ಗ ಕಟ್ತಾರೆ. ಭಾಳ ಸೂಕ್ಷ್ಮ. ಮೂಗಕ್ಕೆ ನೀವು ಒಂಚೂರು ಬಡೋದು ನಿಮಗೆ ಎಷ್ಟು ತಾಸು ಆಗ್ತದೆ ನೋಡಿ. ಅದಕ್ಕೇನಾದರೂ ಕಾಣೋದ್ರೆ ಅದು ಜಗ್ತಾರೆ, ಜಗದಾಕ ನೋವಾಗ್ತದೆ, ಅದು ಸುಮ್ಮನಾಗ್ಬಿಡ್ತದೆ. ಹೀಗೆ ಭಗವಂತ ನಮ್ಮೆಲ್ಲರಿಗೂ ಮೂಗುದಾಣಿ ಹಾಕಿದ್ದಾನೆ. ಆಚಾರ್ಯ ಎಲ್ಲಿ ಕಾಣಿಸ್ತಾ ಇರಲಿಲ್ಲ, ಮೂಗುದಾಣಿ ಕಾಣಿಸ್ತಾ ಇರಲಿಲ್ಲ. ನಮ್ಮೆಲ್ಲರಿಗೂ ಮೂಗುದಾಣಿ ಹಾಕಿದ್ದಾನೆ ಅಂತ ಇದ್ದೀರಿ. ಹೌದು, ಹಾಕಿದ್ದಾನೆ. ನಮ್ಮ ಮೂಗುದಾಣಿ ಅಂತ ತಿಳ್ಕೊಂಡಂತಂದರೆ ವೇದಗಳು. ಯದ್ವಾಚಿತಂತ್ಯಾಂ ಗುಣಕರ್ಮ ನಾಭಿ ಸ್ವಧಾಮಭಿರ್ವತ್ಸ ವಯಂ ಸುಯೋಜಿತಾ ಸ್ವಧಾಮಭಿ ಸರ್ವೇ ವಹಾಮೋ ಬಲಿಮೀಶ್ವರಾಯ ಪ್ರೋತಾನಸೀವದ್ವಿಪದೇ ಚತುಷ್ಪದ. ಹೇಗೆ ಆ 4 ಕಾಲುಗಳಿರ್ತಕ್ಕಂಥವರಿಗೆ ಮೂಗ್ದಾಣಿ ಹಾಕಿ ಈ ಮನುಷ್ಯರು ಅದನ್ನು ಕಂಟ್ರೋಲ್ ಮಾಡ್ತಾರೋ, ಅದೇ ರೀತಿಯಾಗಿ ಪರಮಾತ್ಮನ ಹಯಗ್ರೀವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ನಿಶ್ವಾಸದಿಂದ ಹೊರಟಿರ್ತಕ್ಕಂಥ ವೇದಗಳು, ವೇದಾನುಸಾರಿಯಾಗಿರ್ತಕ್ಕಂಥ ಕರ್ತವ್ಯಗಳು, ವೇದಾನುಸಾರಿಯಾಗಿರ್ತಕ್ಕಂಥ ಧರ್ಮಗಳು, ಇದನ್ನು ಪ್ರತಿಯೊಬ್ಬರು ಪರಿಪಾಲನೆ ಮಾಡಲೇಬೇಕು. ಪರಿಪಾಲನೆ ಮಾಡದೇ ಇದ್ದರೆ ದೇವರು ಜಗ್ತಾನೆ. ಅದಕ್ಕೋಸ್ಕರ ನಮ್ಮ ವರ್ಣಾಶ್ರಮ ಧರ್ಮವನ್ನು ನಾವು ಯಾವಾಗ ಉಲ್ಲಂಘನೆ ಮಾಡ್ತೇವೆ, ನಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಅನೇಕ ಅನಾನುಕೂಲತೆಗಳು ಎಲ್ಲ ಇರ್ತದೆ. ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ಹಣ ಇದೆ, ಸಂಪತ್ತಿದೆ, ದೊಡ್ಡ ಮನೆ ಇದೆ, ಸಮಸ್ಯೆ. ಯಾಕೆ? ದೇವರು ಹೇಳಿದ ವರ್ಣಾಶ್ರಮ ಧರ್ಮವನ್ನು ನಾವು ಪರಿಪಾಲನೆ ಮಾಡ್ತಾ ಇಲ್ಲ. ಅಷ್ಟೇ ಹೇಳ್ತಾನೆ, ಆ ಪರಮಾತ್ಮ ತನ್ನ ಅದ್ಭುತವಾದಂಥ ಅನಂತ ಗುಣಗಳಿಂದ, ತನ್ನ ಕರ್ಮಗಳಿಂದ, ತನ್ನ ಅದ್ಭುತ ನಾಮಗಳ ರೂಪವಾದಂಥ ವರ್ಣನೆಯಿಂದ ಯುಕ್ತವಾದ ವೇದಗಳಿಂದ ನಮ್ಮನ್ನು ಕಟ್ಟಿ ಹಾಕಿದ್ದಾನೆ. ಪ್ರಿಯವ್ರತ, ದೇವರು ಎಲ್ಲಿ ಜನ್ಮ ಕೊಡ್ತಾನೆ, ಯಾವ ವರ್ಣದಲ್ಲಿ, ಅದನ್ನು ಅವನು ತಪ್ಪದೇ ಪರಿಪಾಲಿಸಲೇಬೇಕು. ನಮ್ಮೆಲ್ಲರಿಗೂ ಇದು ವಾರ್ನಿಂಗ್. ದೇವರು ಬ್ರಾಹ್ಮಣನಾಗಿ ಹುಟ್ಟಿಸಿದ್ದರಿಂದಾಗಿ ಬ್ರಾಹ್ಮಣನ 6 ಕರ್ಮಗಳು
ನೀವು ನೀವು ಬಿಸ್ನೆಸ್ ಮಾಡ್ತಾಯಿರಿ, ಅಥವಾ ನೀವು ದೊಡ್ಡ ಅಧಿಕಾರದಲ್ಲಿರಿ, ದೊಡ್ಡ ಕಂಪನಿ ಡೈರೆಕ್ಟರ್, CEO ಆಗಿರ್ರಿ, ಪ್ರಿನ್ಸಿಪಾಲ್ ಆಗಿರಿ, ಪ್ರೊಫೆಸರ್ ಆಗಿರಿ, ಏನೇ ಆಗಿರಿ, ಆದರೆ ಮನೆಗೆ ಬಂದ ಕ್ಷಣಕ್ಕೇನೆ ಯಾಜನ ವೈಶ್ಯದೇವಾದಿ ಯಜ್ಞಗಳನ್ನು ತಪ್ಪದೇ ಮಾಡಿ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಮಾಡಿಸಿ. ನಾವೇನು ವೈದಿಕ ಬ್ರಾಹ್ಮಣಲ್ಲ ಅಂತ ಯಾರು ಹೇಳೋದು? ಎಲ್ಲರೂ ವೈದಿಕರೇ. ನಮ್ಮಲ್ಲೊಂದು ತಪ್ಪು ಗೊತ್ತಲ್ಲ, ನಾವು ವೈದಿಕ ಗೃಹಸ್ಥರು, ಆದ್ದರಿಂದ ನಾವು ಗೃಹಸ್ಥರು ದಕ್ಷಿಣೆ ತೆಗೆದುಕೊಳ್ಬಾರ್ದು, ಬರೋಬ್ಬರಿ ಇದೆ. ಆದರೆ ಗೃಹಸ್ಥರು ಶಾಸ್ತ್ರ ಓದಬಾರ್ದು ಅಂತೆಲ್ಲ ನಿಯಮ ಇದೆ. ಗೃಹಸ್ಥರು ವೇದಾಧ್ಯಯನ ಮಾಡಬಾರ್ದು ಅಂತಿಕೊಂಡಂತೆಲ್ಲ ನಿಯಮ ಇದೆ. ಅರೆ ನಮ್ಮ ಧೋಂಡೋಪಂತ ಟೀಕಾಕೃತ್ಪಾದರು ಗೃಹಸ್ಥರು ದೇಶಪಾಂಡೆ ಎಂಥ ಅದ್ಭುತ ಗ್ರಂಥ ಬರೆದಿದ್ದಾರೆ. ಆದ್ದರಿಂದಾಗಿ ನಾವೆಲ್ಲರೂ ಯಾಜನ ಅಧ್ಯಯನ ಅಧ್ಯಾಪನ ಮನೆಯಲ್ಲಿ ಒಂದು ದಿನಾಲು ಸ್ವಲ್ಪತ್ತಾದರೂ ಆಚಾರ್ಯರ ಗ್ರಂಥಗಳನ್ನು, ಭಾಗವತ ಆಚಾರ್ಯರ ಗ್ರಂಥ ಶ್ರವಣ ಮಾಡಿ, ಕೊನೆಗೆ ಅಧ್ಯಯನ ಮಾಡಿ, ಗೊತ್ತಿದ್ದನ್ನು 4 ಬದಿಗೆ ಹೇಳ್ರಿ. ದಾನ ಪ್ರತಿಗ್ರಹ, ದಾನ ಧರ್ಮ ಯಾವಾಗಲೂ ಮಾಡ್ತಾಯಿರಿ. ಯಾರಾದರೂ ದಕ್ಷಿಣೆ ಕೊಟ್ಟರೆ ನಾವು ಗೃಹಸ್ಥರು ಬೇಡ್ರಿ ಅಂತನ್ಬೇಡಿ, ತೆಗೆದುಕೊಳ್ಳಿ, ಒಬ್ಬ ಸದ್ಬ್ರಾಹ್ಮಣನಿಗೆ ಕೊಡಿ, ಅಥವಾ ನೀವೇ ಅದನ್ನು ಇಟ್ಟುಕೊಂಡು 1000 ಗಾಯತ್ರಿ ಜಪ ಮಾಡಿ, ಆಯ್ತು, ದೋಷ ನಿವಾರಣೆ ಆಗ್ತದೆ. ಹೇಗೆ ಕುರುಡರಿಗೆ ಒಬ್ಬ ಮಾರ್ಗದರ್ಶನಕ್ಕೆ ಅತ್ಯಂತ ಅವಶ್ಯಕವು, ಅದೇ ರೀತಿಯಾಗಿ ವೇದಗಳೇ ನಮ್ಮ ಮಾರ್ಗದರ್ಶಕಗಳು. ಈ ಪರಮಾತ್ಮನ ಆಜ್ಞೆಯನ್ನು ನಾವು ಮೀರ್ಲಿಕ್ಕೆ ಆಗೋದಿಲ್ಲ. ಬಿಟ್ಬಿಡು, ಜೀವನ್ಮುಕ್ತರಾದ ವ್ಯಕ್ತಿಗಳು ಕೂಡ, ಅಂದರೆ ತಮ್ಮ ಮುಖ್ಯ ಸಾಧನ ಮುಗಿಸಿಕೊಂಡು ಇಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಸಹ, ವಸಿಷ್ಠ ವಿಶ್ವಾಮಿತ್ರಾದಿಗಳು ಎಲ್ಲರೂ ಪ್ರತಿಯೊಬ್ಬರೂ ತಮ್ಮ ಪ್ರಾರಬ್ಧ ಮುಗಿಯುವವರೆಗೂ ವರ್ಣಾಶ್ರಮ ಧರ್ಮವನ್ನು ಮಾಡಲೇಬೇಕು, ಅವರಿಗೂ ಅನಿವಾರ್ಯ. ಒಂದು ವೇಳೆ ನಾವು ನಿಯಮೋಲ್ಲಂಘನ ಮಾಡಿದರೆ ಪರಮಾತ್ಮ ಅದರಿಗೋಸ್ಕರ ಶಿಕ್ಷೆಯ ರೂಪದಿಂದ ಮುಂದಿನ ಜನ್ಮದಲ್ಲಿ ನಾಯಿಯಾಗಿಯೋ, ಹಂದಿಯಾಗಿಯೋ, ಹೊಲಸು ಪ್ರಾಣಿಯಾಗಿಯೋ ನಮಗೆ ಹುಟ್ಟಿಸ್ತಾನೆ. ವರ್ಣಾಶ್ರಮ ಧರ್ಮ ಮೀರಲಿಕ್ಕೆ ಯಾರಿಗೂ ಅಧಿಕಾರವಿಲ್ಲ. ಅದಕ್ಕೆ ಪರಮಾತ್ಮ ಹೇಳಿದ ಢಾನಾಡಂಗರವಾಗಿ, ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ನಿಮ್ಮ ಗುಣ ಕರ್ಮ ಎಂದುಗಳನ್ನು ನೋಡಿಕೊಂಡು ನಿಮಗೆ ಆಯಾ ವರ್ಣದಲ್ಲಿ ನಾನು ಹುಟ್ಟಿಸಿದ್ದೇನೆ. ನಿಮ್ಮ ಯೋಗ್ಯತೆಯನ್ನು ಹಣೆ ಬರ ನನಗೆ ಗೊತ್ತಿದೆ. ಅದಕ್ಕೋಸ್ಕರ ನೀವು ಯಾವ ಕರ್ಮ ಮಾಡಲಿಕ್ಕೆ ಯೋಗ್ಯತೆ ಇದೆ ಅಂಥ ವರ್ಣದಲ್ಲಿ ನಾನು ಹುಟ್ಟಿಸಿದ್ದೇನೆ. ಆದ್ದರಿಂದಾಗಿ ಚಾತುರ್ವರ್ಣದ ನಿಯಮಗಳನ್ನು ಪ್ರತಿಯೊಬ್ಬ ವ್ಯಕ್ತಿ ಅನಿವಾರ್ಯವಾಗಿ ಪರಿಪಾಲನೆ ಮಾಡಲೇಬೇಕು. ನಾವು ಚಾತುರ್ವರ್ಣ ಧರ್ಮಗಳನ್ನು ಮಾಡಲಿಲ್ಲ, ಏನು ಬೇಕಾದ್ರೆ ಉಳಿದು ಮಾಡಿದ್ದು ಎಲ್ಲವೂ ವ್ಯರ್ಥ ಅಂತ ತಿಳ್ಕೊಂಡಂತ ಅನ್ಸ್ಕೊಳ್ತಾರೆ. ಇನ್ನು ಗೃಹಸ್ಥಾಶ್ರಮಕ್ಕೆ ಯಾಕೆ ಅನಿಸ್ತಾ ಇದ್ದಿ ಪ್ರಿಯವ್ರತ? ಸನ್ಯಾಸ ಇದು ಬಾಹ್ಯ ವೇಷದಿಂದ ಸನ್ಯಾಸ ಇರೋದಿಲ್ಲ, ಸನ್ಯಾಸ ಮನಸ್ಸಿನಿಂದ ಇರ್ತದೆ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಃ ಸನ್ಯಾಸಂ ಕವಯೋ ವಿದುಃ. ಪ್ರಿಯವ್ರತ, ಕಾಮ್ಯವಾಗಿ ಯಾವುದನ್ನೂ ಮಾಡದೆ ಭಗವತ್ ಪ್ರೀತಿಗಾಗಿ ಅಧ್ಯಯನ ಅಧ್ಯಾಪನ ಯಜನ ದಾನ ಪ್ರತಿಗ್ರಹಗಳನ್ನು ಭಗವತ್ ಪ್ರೀತಿಗಾಗಿ ಮಾಡುವುದು, ಇದು ಮನೆಯಲ್ಲಿದ್ದು ಕೂಡ ಸನ್ಯಾಸಿಯ ಕರ್ತವ್ಯ. ಇದು ಗೃಹಸ್ಥನೂ ಕೂಡ ಮಾನಸಿಕವಾಗಿ ಸನ್ಯಾಸಿ ಆಗಿರಲಿಕ್ಕೆ ಸಾಧ್ಯತೆ ಇದೆ, ಆಗಲೇಬೇಕು. ನಾನು ಕೂತುಕೊಳ್ಳುವುದು ಭಗವತ್ ಪ್ರೀತಿಗೋಸ್ಕರ, ನಿಲ್ಲುವುದು ಭಗವತ್ ಪ್ರೀತಿಗೋಸ್ಕರ, ಶ್ವಾಸ ತೆಗೆದುಕೊಳ್ಳೋದು ಭಗವಂತನ ಪ್ರೀತಿಗೋಸ್ಕರ. ಇದು ಅವನ ಪೂಜೆ ಅನ್ನುವುದನ್ನು ಪ್ರತಿಯೊಬ್ಬ ವ್ಯಕ್ತಿ ಇದನ್ನು ಪರಿಪಾಲನೆ ಮಾಡಲೇಬೇಕು. ಆನಂತರ ಯಾವ ವರ್ಣದಲ್ಲಿ ಎಷ್ಟು ಭೋಗಕ್ಕೆ ಪರಮಾತ್ಮ ಅನುಮತಿ ಕೊಟ್ಟಿದ್ದಾನೋ ಅಷ್ಟು ಭೋಗ ಮಾಡಬೇಕು. ಇಲ್ಲ
ಹೆಂಡತಿ ಮಕ್ಕಳ ಜೊತೆಗಿದ್ದೇನೆ, ಭೋಗದಲ್ಲಿದ್ದೇನೆ, ಮಾಡು, ನಿನಗೆಷ್ಟು ಅದಕ್ಕೆ. ಗೃಹಸ್ಥಾಶ್ರಮನಿಗೆ ಅಲಂಕಾರಾದಿಗಳಿಗೆ ಒಳ್ಳೆ ಬಟ್ಟೆ, ಒಳ್ಳೆ ಬರೆ, ಹೆಣ್ಮಕ್ಕಳಿಗೆ ಆಭರಣ, ಮಂಗಲಸೂತ್ರ ಇತ್ಯಾದಿ, ಅದರ ಜೊತೆಗೆ ಒಳ್ಳೆ ಮಕ್ಕಳಿಗೋಸ್ಕರ ಋತುಕಾಲದಲ್ಲಿ ದೇಹ ಸಂಬಂಧಕ್ಕೂ ಕೂಡ ಪರಮಾತ್ಮ ಅನುಮತಿಯನ್ನು ಕೊಟ್ಟಿದ್ದ. ಅದು ಕೂಡ ಒಂದು ವಾಮದೇವ ಯಜ್ಞ. ಈ ರೀತಿಯಾಗಿ ಅದನ್ನು ನಾವು ಪ್ರತಿಯೊಬ್ಬರು ಪರಿಪಾಲನೆ ಮಾಡಲೇಬೇಕು. ಇದೇ ದೊಡ್ಡ ಸಾಧನೆ. ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ವಿನಯದಿಂದ ಇದ್ದು ಭಗವಂತನ ದಾಸರಾಗಿ ಭಗವಂತನ ಪ್ರೀತಿಗೋಸ್ಕರ ಸತ್ಕರ್ಮಗಳನ್ನು ಮಾಡ್ತಾ ಇದ್ದರೆ ಆಗ ಗೃಹಸ್ಥಾಶ್ರಮಿಯು ಕೂಡ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ, ಮೋಕ್ಷಕ್ಕೆ ಕಾರಣವಾಗ್ತದೆ. ಆದ್ದರಿಂದಾಗಿ ಪರಮಾತ್ಮನ ಆಜ್ಞಾ ಪರಿಪಾಲನೆ ಭಾಳ ಮಹತ್ವಪೂರ್ಣವಾದದ್ದು. ಭಾಳ ಮಹತ್ವಪೂರ್ಣವಾಗಿ ಆ ಕಾಲದಲ್ಲಿ ಅದನ್ನು ನಾವು ಪರಿಪಾಲನೆ ಮಾಡ್ತಾ ನಮ್ಮ ಕರ್ತವ್ಯವನ್ನು ನಿರ್ವಹಿಸೋದು ಅತ್ಯಂತ ಅನಿವಾರ್ಯವಾಗಿದೆ. ಅದನ್ನು ನಾವು ಪರಿಪಾಲನೆ ಮಾಡಲೇಬೇಕು. ವಿಹಿತೋ ಯಸ್ಯ ಯೋ ಧರ್ಮ. ಆಚಾರ್ಯರು ಪ್ರವೃತ್ತಿ ಸಂಹಿತ ಇದರ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಜನ್ಮದಿಂದಲೇ ಅವನ ಧರ್ಮ, ಅವನ ವರ್ಣಧರ್ಮ ಮತ್ತು ಆಶ್ರಮ ಧರ್ಮಗಳು ನಿರ್ಣೀತವಾಗ್ತದೆ. ಪರಮಾತ್ಮ ಯಾವ ಆಜ್ಞೆಯನ್ನು ಕೊಟ್ಟು ಯಾವ ಧರ್ಮದ ಪರಿಪಾಲನೆ ನಮಗೆ ಭೂಮಿಗೆ ಕಳಿಸಿದ್ದಾನೆ, ವಿಷ್ಣುನ ಪ್ರಭವಿಷ್ಣುನ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಯಾವುದನ್ನು ವಿಹಿತ ಮಾಡಿದ್ದಾನೆ ಅದರಿಂದಲೇ ಮುಕ್ತಿ. ಅದನ್ನು ಬಿಟ್ಟು ನಾನು ಬೇರೆ ವರ್ಣದ ಧರ್ಮವನ್ನು ಆಚರಣೆ ಮಾಡ್ತೇನೆ ಅಂತ ತಿಳ್ಕೊಂಡಂತಂದರೆ ಅದು ಮುಕ್ತಿಯಲ್ಲ. ಪರಮಾತ್ಮ ಮುಕ್ತಿಯನ್ನು ಕೊಡೋದಿಲ್ಲ. ತೇನ ಮುಕ್ತಿ ಭವೇತ್ಯಸ್ಯ ತಮ್ ಗುರುರ್ವೇದ ಸರ್ವವಿತ. ಸರ್ವಜ್ಞರಾಗಿರ್ತಕ್ಕಂಥ ನನಗೆ ಪರಮಾತ್ಮ ಈ ಜ್ಞಾನವನ್ನು ಕೊಟ್ಟಿದ್ದಾನೆ ಅಂತನ್ನೋದನ್ನು ಈ ಪ್ರವೃತ್ತಿ ಸಂಹಿತ ಹೇಳತಕ್ಕಂಥದ್ದನ್ನು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಈ ಬಂಧನದಲ್ಲಿ ನಾವು ಇರಲೇಬೇಕು. ಯಾಕೆ? ಭಗವಂತನ ಆರ್ಡರ್. ಮ್ಯಾನೇಜರ್ ಹೇಳ್ತಾನೆ, ನನ್ನ ಆರ್ಡರ್, ನೀನು ಈ ಕೆಲಸ ಮಾಡು. ಇಲ್ಲ ನನಗೆ ಬೇರೆ ಡಿಪಾರ್ಟ್ಮೆಂಟ್ನ ಕೆಲಸ ಸೇರಿಸ್ತದೆ, ನೋ, ನಿನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವುದು ಈ ಕೆಲಸಕ್ಕೋಸ್ಕರವೇ. ನಿನ್ನನ್ನು ಅಕೌಂಟಿಗೋಸ್ಕರ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದೇನೆ, ನಿನ್ನನ್ನು ಮೆಕ್ಯಾನಿಸಮ್ಗೋಸ್ಕರ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದೇನೆ, ನಿನ್ನನ್ನು ಬ್ಯಾಕ್ ಆಫೀಸಿಗೋಸ್ಕರ ನಾನು ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದೇನೆ, ಅದನ್ನೇ ಮಾಡಿ. ಬೇರೆ ಮಾಡಿದರೆ ನಾನು ನಿಜವಾಗಿ ಎಂದಿಗೂ ಅನುಗ್ರಹ ಮಾಡೋದಿಲ್ಲ ಅಂತ ತಿಳ್ಕೊಂಡಂತಿದ್ದಾರೆ. ನೋಡು, ಮೋಕ್ಷಕ್ಕೆ ಎರಡು ಥರದ ಜನ ಅಧಿಕಾರಿಗಳು. ಮೋಕ್ಷ ಪಡೆಯತಕ್ಕಂಥವರಲ್ಲಿ ಎರಡು ಕ್ರಮ. ಒಂದು ಜ್ಞಾನಯೋಗಿ, ಒಂದು ಕರ್ಮಯೋಗಿ. ಜ್ಞಾನಯೋಗಿ ಮತ್ತು ಕರ್ಮಯೋಗಿ. ಜ್ಞಾನಯೋಗಿಗಳು ಶುಕಾಚಾರ ಅಂತವರು, ಶುಕಾಚಾರರು, ನಾರದರು ಇತ್ಯಾದಿಗಳು. ಜನಕರಾಜನಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರೂ ಕರ್ಮಯೋಗಿಗಳು. ಕರ್ಮಪ್ರಚುರರಾಗಿರ್ತಕ್ಕಂಥ ಜ್ಞಾನಯೋಗಿಗಳು ಕರ್ಮಯೋಗಿ ಅಂತ ಅನ್ಸ್ಕೊಳ್ತಾರೆ. ಜ್ಞಾನಪ್ರಚುರರಾಗಿರ್ತಕ್ಕಂಥ ಕರ್ಮಯೋಗಿಗಳು, ಇಬ್ಬರಿಗೂ ಕರ್ಮಯೋಗ ಜ್ಞಾನಯೋಗ ಎರಡೂ ಅನಿವಾರ್ಯ. ಆದರೆ ಯಾರಿಗೆ ಯಾವುದು ವಿಹಿತವಾಗಿದೆ ಅವರು ಅದನ್ನು ಮಾಡಲೇಬೇಕು. इस तरह ಗೃಹಸ್ಥಾಶ್ರಮ ಮೇ ಭೀ ತುಮ್ ಭಗವತ್ ಪ್ರಾಪ್ತಿ. ಗೃಹಸ್ಥಾಶ್ರಮದಲ್ಲಿಯೂ ಕೂಡ ಇದ್ದು ನೀವು ಸಾಧನೆ ಮಾಡಿ ಭಗವಂತನನ್ನು ಪಡೀಬಹುದು ಅಂತ ಹೇಳಿ ಬ್ರಹ್ಮದೇವರು ಹೊರಟೋಗಿದ್ದಾರೆ. ಭಾಗವತದಲ್ಲಿ ಮೇಲಿಂದ ನಾವು ನೋಡ್ತಕ್ಕಂಥ ಒಂದು ವಿಷಯ ಕಡೆಗೆ ನಾವು ಲಕ್ಷ್ಯ ಕೊಡಬೇಕು. ತಂದೆ ಹೇಳಿದ ಮಾತನ್ನು, ಅಜ್ಜ ಹೇಳಿದ ಮಾತನ್ನು, ತಾಯಿ ಹೇಳಿದ ಮಾತನ್ನು ಯಾರೂ ಮೀರಿಲ್ಲ. ಇಲ್ಲಿವರೆಗೂ ಎಷ್ಟು ಪಾತ್ರಗಳು ಬಂದಿವೆ. 4 ಸ್ಕಂದದೊಳಗಾಗಿ ಸುಮಾರು 40-50 ಪಾತ್ರ ಬಂದಿವೆ. ಯಾರೂ ತಂದೆ ತಾಯಿಯ ಮಾತನ್ನು ಮೀರಲಿಲ್ಲ, ಗುರುಗಳ ಮಾತನ್ನು ಮೀರಲಿಲ್ಲ, ಅಜ್ಜಂದಿರ ಮಾತನ್ನು ಮೀರಲಿಲ್ಲ.
ಪ್ರಿಯವ್ರತ ಒಪ್ಪಿಕೊಂಡ. ನೋ ಆರ್ಗ್ಯುಮೆಂಟ್. ಅಪ್ಪನಿಗೆ ಹೇಳ್ದ, ರಾಜ್ಯಾಭಿಷೇಕ ಮಾಡಿ ನನಗೆ ಅಂತ ತಿಳ್ಕೊಂಡ. ಆಗ ವಿಶ್ವಕರ್ಮನ ವಿಶ್ವಕರ್ಮ ಪ್ರಜಾಪತಿ ಅವನ ಮಗಳಾಗಿರ್ತಕ್ಕಂಥ ಭರೀಷ್ಮತಿಯನ್ನು ಪ್ರಿಯವ್ರತ ಮದುವೆಯಾಗಿದ್ದಾನೆ. ಅಷ್ಟೇ ಅಲ್ಲ, ಇನ್ನೊಬ್ಬಳು ಒಳ್ಳೆಯ ಶ್ರೇಷ್ಠ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಊರ್ಜಸ್ವತಿ ಅಂತಕ್ಕಂಥ ಇನ್ನೊಬ್ಬ ಹೆಂಡತಿಯನ್ನು ಕೂಡ ಅವನು ಸ್ವೀಕಾರ ಮಾಡಿದ್ದಾನೆ. ಸ್ವೀಕಾರ ಮಾಡಿ ಭರೀಷ್ಮತಿಯಲ್ಲಿ 10 ಜನ ಮಕ್ಕಳನ್ನು ಪಡೆದಿದ್ದಾನೆ. ಅಗ್ನಿಧ್ರ, ಇದ್ಮಜಿಹ್ವ, ಯಜ್ವಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ ಮತ್ತು ಕವಿ 10 ಜನ ಮಕ್ಕಳು ಹುಟ್ಟಿದ್ದಾರೆ. ಒಂದೇ ಸಾಕು, ಎರಡೇ ಸಾಕು ಅಂತ ಅನ್ನಲಿಲ್ಲ ಅವರು. ನಮಗೇನು, ನಮ್ಮ ಮಕ್ಕಳಿಗೆ ಲಕ್ಷಾವಧಿ ಡೊನೇಷನ್ ಕೊಟ್ಟು ದೊಡ್ಡ ಸ್ಕೂಲಿಗೆ ಹಾಕಬೇಕು, ಅನೇಕ ಲಕ್ಷ ಖರ್ಚು ಮಾಡಿ ಅವರಿಗೆ ನಾವು ಫಾರಿನ್ಗೆ ಕಲಿಸಬೇಕು. ಅದಕ್ಕೋಸ್ಕರ ಒಂದೇ ಮಗ ಸಾಕು, ಒಂದೇ ಮಗಳು ಸಾಕು. ಈ ಕಾನ್ಸೆಪ್ಟ್ ತಪ್ಪಿದೆ. ಹುಟ್ಟಿದ ವ್ಯಕ್ತಿ ಅವನ ಅನ್ನವನ್ನು ಇಟ್ಟು ಕಳಿಸ್ತಾನೆ. ನಿಮಗೆ ಎಷ್ಟು ಜನರನ್ನು ಹೊಟ್ಟೆಗೆ ಹಾಕ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಮಕ್ಕಳನ್ನು ಪಡೆಯಿರಿ. ನಮ್ಮ ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ, ನೀವು ಮಕ್ಕಳು ಭಾರ ಆಗ್ತಾರಲ್ಲ, ಒಬ್ಬ ಮಗನನ್ನು ನಿಮ್ಮ ಮನೆಯಾಗಿ ಇಟ್ಕೋರಿ, ಏನು ಕಲಿಸ್ತೀರಿ ಕಲಿಸ್ರಿ, ಎರಡನೇವನನ್ನು ವಿದ್ಯಾಪೀಠಕ್ಕೆ ಕಳಿಸಿ, ನಾವು ನೋಡ್ಕೊಳ್ತೇವೆ. 3ನೇ ಮಗನನ್ನು ಪಡೀರಿ, ಅವನನ್ನು ದೇಶ ಸೇವೆಗೆ ಒಳ್ಳೆಯ ರೀತಿಯಾಗಿ ಅವನು ರಾಜನೀತಿಯನ್ನು ಕಲಿತು ರಾಜನೀತಿಯಲ್ಲಿ ಪ್ರವೇಶ ಮಾಡಿ, ಈಗ ಯಾರ್ಯಾರು ಅಪರಾಧಿಗಳು, ಆ ನಂತರ ಅನೇಕ ಜನ ಖೂನಿ ಮಾಡಿದವರು ಮಿನಿಸ್ಟರಾಗಿ ಕೂತ್ಕೊಳ್ತಾರೆ, ಬೇಡ. ಅಂಥವರನ್ನು ದೂರೀಕರಿಸೋದಕ್ಕೋಸ್ಕರ ಬಹಳ ಉತ್ತಮವಾದ ವ್ಯಕ್ತಿಗಳು ನಮಗೆ ಇವತ್ತು ಅಧಿಕಾರಿಗಳು ಬೇಕಾಗಿದ್ದಾರೆ. 3ನೇ ಮಗನನ್ನು ಅದಕ್ಕೆ ಕಳಿಸ್ಕೊಡಿ. ಹೆಣ್ಣು ಮಕ್ಕಳಿಗೂ ಕೂಡ ಇದೇ ರೀತಿಯಾಗಿ ಒಳ್ಳೆಯ ವಿದ್ವಾಂಸರಿಗೆ ಮದುವೆ ಮಾಡಿಕೊಡಿ, ಒಳ್ಳೆಯ ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿಗೆ, ಧಾರ್ಮಿಕನಿಗೆ ಮದುವೆ ಮಾಡಿಕೊಡಿ. ಆ ರೀತಿಯಾಗಿ ಜಗತ್ತಿಗೆ ನಾವು ಉಪಕಾರ ಮಾಡ್ತೇವೆ. ಇಲ್ಲದೇ ಇದ್ದರೆ ನಾವು ಇನ್ನೊಂದು 20-30 ವರ್ಷಕ್ಕೆ ಇದೇ ರೀತಿಯಾಗಿ ನಮ್ಮ ಹಿಂದೂಗಳ, ಬ್ರಾಹ್ಮಣರ ಬರ್ತ್ ರೇಟ್ ಇತ್ತು ಅಂತ ತಿಳ್ಕೊಂಡಂತಂದರೆ, ಡೆಮೋಗ್ರಫಿ ಪ್ರಕಾರ 2025-28 ನಲ್ಲಿ ಬೇರೆ ಧರ್ಮದವರ ಸಂಖ್ಯೆ ಹೆಚ್ಚಾಗ್ತದೆ, ನಮ್ಮ ಸಂಖ್ಯೆ ಕಡಿಮೆ ಆಗ್ತದೆ. ಅವರು ನಮ್ಮ ರೂಲರ್ ಆಗ್ತಾರೆ. ಆನಂತರ ಬಲಾತ್ಕಾರದಿಂದ ನಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಮರಿಮಕ್ಕಳನ್ನು ಅವರ ಧರ್ಮಕ್ಕೆ ಬಲಾತ್ಕಾರದಿಂದ ತೆಗೆದುಕೊಂಡು ಹೋಗಿ ನಮ್ಮ ವಂಶವನ್ನು ನಾಶಪಡಿಸ್ತಾರೆ, ನಮ್ಮ ದೇಶವನ್ನು ಪೂರ್ತಿ ನಾಶಪಡಿಸ್ತಾ ಇರ್ತಾರೆ. ಅತಿ ಶುದ್ಧವಾದ ಪವಿತ್ರವಾದ ಸಂತಾನ ಇರತಕ್ಕಂಥ ಒಂದೇ ಒಂದು ದೇಶ ಉಳಿದಿದೆ. ಇದನ್ನು ಉಳಿಸೋದು ನಿಮ್ಮ ಎಲ್ಲರ ಕರ್ತವ್ಯ ಇದೆ. 1, 2, 3 ಪಡೀರಿ. ಎಲ್ಲರನ್ನ ಇಂಜಿನಿಯರ್, ಡಾಕ್ಟರ್ ಮಾಡಬೇಕು ಅಂತ ಏನು ನಿಯಮವಿಲ್ಲ. ಅವ್ರ ಮೆರಿಟ್ ಮೇಲೆ ಕಲಿಯಿರಿ. ಡೊನೇಷನ್ಗೋಸ್ಕರ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಮಾಡ್ತೀರಿ? ಇಲ್ಲ, ನಿಮಗೆ ಡೊನೇಷನ್ ಕಲಿಸ್ಬೇಕಾಗಿದ್ದಲ್ಲ, ದೇವರಿಗೆ ಹೇಳಿ, ಮಕ್ಕಳನ್ನು ಪಡೆದಿದ್ದೇವೆ, ಪರಮಾತ್ಮ ಅನುಕೂಲ ಮಾಡಿಕೊಡು. ನಿಮಗೆಲ್ಲರಿಗೂ ಡೊನೇಷನ್ ಕೊಟ್ಟು ಕಲಿಸುವಷ್ಟು ಅನುಕೂಲ ಮಾಡಿಕೊಡ್ತಾನೆ ಪರಮಾತ್ಮ. ಭಗವಂತ ಅರ್ಧದಲ್ಲಿ ನಮ್ಮ ಕೈ ಬಿಡೋದಿಲ್ಲ. ಭಗವಂತನ ಒಂದು ವೈಶಿಷ್ಟ್ಯ ಇದೆ. ಈ 10 ಜನ ಮಕ್ಕಳಲ್ಲಿ ಕವಿ, ಮಹಾವೀರ ಮತ್ತು ಸಮನ ಅವರು ಬಾಲ್ಯದಿಂದಲೇ ಮಹಾವಿರಕ್ತರಾಗಿರ್ತಕ್ಕಂಥವರು ಹೇಳಿದ್ದಾರಪ್ಪ, ಅನುಮತಿ ಕೊಡು, ನಾವು ಸನ್ಯಾಸಿಯಾಗಿ ಸಾಧನೆ ಮಾಡಿಕೊಳ್ತೇವೆ ಅಂತ ತಿಳ್ಕೊಂಡಂತೆ. ಮದುವೆ ಆಗೋಕ್ಕಿಂತ ಮೊದಲು ತಂದೆ ತಾಯಿ ಅನುಮತಿ ಬೇಕು, ಮದುವೆ ಆದಮೇಲೆ ಹೆಂಡತಿ ಅನುಮತಿಯೂ ಬೇಕು. ಆಗಲಿ ಅಂತ ತಿಳ್ಕೊಂಡಂತೇಳಿ ಪ್ರಿಯವ್ರತ ಹೇಳಿದ್ದಾನೆ. ಉಳಿದ 7 ಜನ ಮಕ್ಕಳಿದ್ದಾರಲ್ಲ ಅಂಥೇಳಿ. ಆನಂತರ ಅವನು 2ನೇ ಹೆಂಡತಿ ಊರ್ಜಸ್ವತಿಯಲ್ಲಿ ಉತ್ತಮ, ತಾಪಸ ಮತ್ತು ರೈವತ ಅಂತ ತಿಳ್ಕೊಂಡಂತೇಳಿ 3 ಜನ ಮಕ್ಕಳು ಹುಡ್ತಾರೆ. ಎಂಥ ಮಹರ್ಷಿಗಳು ಗೊತ್ತೇ!
ಒಬ್ಬೊಬ್ಬರೊಂದೊಂದು ಮನ್ವಂತರಕ್ಕೆ ಅಧಿಪತಿಗಳಾಗ್ತಾರೆ. ಉತ್ತಮ, ತಾಪಸ, ರೈವತ ಇವರೆಲ್ಲರೂ ಕೂಡ ಮುಂದೆ ಆಗ್ತಕ್ಕಂಥ ಇಲ್ಲಿವರೆಗೂ ಇದಕ್ಕಿಂತ ಮೊದಲು ಬಂದಿರತಕ್ಕಂಥ ಏನು ಮನ್ವಂತರಗಳಿವೆ ಅದಕ್ಕೆ ಅಧಿಪತಿಗಳಾಗಿರ್ತಕ್ಕಂಥವ್ರು. ನಮಗಿಂತ ಮೊದಲಿನ ವೈವಸ್ವತ ಮನ್ವಂತರಕ್ಕಿಂತ ಮೊದಲಿನ ಮನ್ವಂತರಗಳಲ್ಲಿ ಅವರು ಮನುಗಳಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಒಂದು ಸಲ ಅವನ ಮನಸ್ಸಿನಲ್ಲಿ ಬಂತು, ಪಾಪ ಎಷ್ಟೋ ಜನ ಅಧ್ಯಯನ ಮಾಡಬೇಕು ಅಂತಂತಾರೆ, ಹೆಚ್ಚಿನ ರಿಸರ್ಚ್ ಮಾಡಬೇಕು ಅಂತಂತಾರೆ, ಹೆಚ್ಚಿನ ಸಾಧನೆ ಮಾಡಬೇಕು ಅಂತ ರಾತ್ರಿ ಆದ ಕ್ಷಣಕ್ಕೇನೆ ಕತ್ತಲಾಗಿಬಿಡ್ತಾರೆ. ಕತ್ತಲೆಯಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಇವರಿಗೆ. ಆದ್ದರಿಂದ ಕತ್ತಲೆ ಇಲ್ಲದಂತೆ ಮಾಡಿದರೆ ಹೇಗೆ? ಒಂದು ಅದ್ಭುತ ಇನ್ವೆನ್ಷನ್ ಮನಸ್ಸಿನಲ್ಲಿ ಅವನು ವಿಚಾರ ಬಂತು. ಬಂದಾಕ್ಷಣಕ್ಕೆ ಅವನೇನು ಮಾಡ್ದ, ಸೂರ್ಯನ ಕಡೆಗಿರ್ತಕ್ಕಂಥ ಪೃಥ್ವಿ ಭಾಗ ಇದೆಯಲ್ಲ ಅದರ ವಿರುದ್ಧ ದಿಕ್ಕಿನಲ್ಲಿ ನಾನು ಜ್ಯೋತಿಷ್ಮಾನ್ ಅಂತಕೊಂಡಿರ್ತಕ್ಕಂಥ ಒಂದು ರೀತಿಯಿಂದ ಸೂರ್ಯನಷ್ಟೇ ಬೆಳಕನ್ನು ಈ ಪೃಥ್ವಿಗೆ ಕೊಡ್ತೇನೆ. ಜ್ಯೋತಿಷ್ಮಾನ್ ಅಂತಕ್ಕಂಥ ಒಂದು ರಥವನ್ನು ತಯಾರು ಮಾಡ್ತಾನೆ. ಆ ರಥದ ಪ್ರಕಾಶವೇ ಎಷ್ಟಿತ್ತಲ್ಲ, ಸೂರ್ಯನಷ್ಟು ಬೆಳಕನ್ನು ಕೊಡ್ತಾಯಿತ್ತು. ಹಾಗೆ ರಥ ತೆಗೆದುಕೊಂಡು ಅವನು ಈ ಸಂಪೂರ್ಣವಾಗಿರ್ತಕ್ಕಂಥ ಲೋಕದಲ್ಲಿ ತನ್ನ ರಥದಿಂದ ಮೊದಲನೇ ದಿವಸ ಒಂದು ರೀತಿಯಾಗಿರ್ತಕ್ಕಂಥ ರೌಂಡ್ ಹಾಕಿದ, ಎರಡನೇ ದಿವಸ ರೌಂಡ್ ಹಾಕಿದ, ಮೂರನೇ ದಿವಸ ರೌಂಡ್ ಹಾಕಿದ, ನಾಲ್ಕನೇ ದಿವಸ ರೌಂಡ್ ಹಾಕಿದ. ಪ್ರತಿ ಎರಡನೇ ರೌಂಡಿಗೆ ಅವ್ರು 2 ಪಟ್ಟು ಹೆಚ್ಚು ಯೋಜನದಲ್ಲಿ ಮೊದಲನೇ ದಿವಸ 1,00,000 ಯೋಜನ ರೌಂಡ್ ಹಾಕಿದ. ಎರಡನೇ ದಿವಸ 2,00,000 ಯೋಜನ, ಮೂರನೇ ದಿವಸ 4, 8, 16, 32, 64 ನೋಡಿದ. ಮೊದಲಿನೊಂದು 2-3 ದಿವಸ ಎಲ್ಲರೂ ಉತ್ಸಾಹದಿಂದ ಕೆಲಸ ಮಾಡಿದರು. ಆದರೆ ಮನುಷ್ಯನಿಗೆ ರಾತ್ರಿಯಲ್ಲಿಯ ವಿಶ್ರಾಂತಿ ಬೇಕಾಗ್ತದೆ. ಬೆಳಕಿದ್ದಾಗ ಮಾಡಿ ತೆಗೆದುಕೊಂಡ ವಿಶ್ರಾಂತಿ, ಆವಾಗ ನಮ್ಮ ಮೆದುಳು ಪೂರ್ತಿಯಾದ ರೀತಿಯಲ್ಲಿ ಅದು ವಿಶ್ರಾಂತಿಯನ್ನು ಪಡೆಯೋದಿಲ್ಲ. ಸಣ್ಣ ಲೈಟ್ನಲ್ಲಿ ಅಥವಾ ಮಿಣಿ ದೀಪದಲ್ಲಿ ಮಾಡಿದ ನಿದ್ದೆ ಅಂತ ತಿಳ್ಕೊಂಡಂತೇನಿದೆ, ಪೂರ್ತಿ ಕತ್ತಲೂ ಇರಬಾರ್ದು, 0 ಕ್ಯಾಂಡಲ್ ಬಲ್ಬ್ ಆದರೂ ಇರಬೇಕು, ಅಥವಾ ಸಣ್ಣ ಒಂದು ಮಿಣಿ. ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ಕಂದೀಲ್ ನಂತರ ಒಂದು ಸಣ್ಣದು ಗುಬ್ಬಿ ಅಂತ ಇರ್ತಾಯಿತ್ತು, ಅದು ಗುಬ್ಬಿ ಅಂತ ಕರಿತಾಯಿದ್ದು, ಸಣ್ಣದಿದೆ ಅಂತ ತಿಳ್ಕೊಂಡಂತೇಳಿ. ಭಾಳ ಅದು ಇಷ್ಟು ಒಬ್ಬ ವ್ಯಕ್ತಿ ಕೂತ್ಕೊಂಡು ಓದಬೇಕಷ್ಟು ಪ್ರಕಾಶ, ಉಳಿದ ರೂಮ್ನಲ್ಲಿ ಸಾಧಾರಣ ಪ್ರಕಾಶ. ಆದ್ದರಿಂದಾಗಿ ಆದರೆ ಪರಮಾತ್ಮ ಈ ನಿಯಮವನ್ನು ಮಾಡಿದ್ದನ್ನು ನಾವು ಪ್ರಕೃತಿ ನಿಯಮವನ್ನು ಮೀರ್ತೇವೆ ಅಂತಂದರೆ ಜನರಿಗೆ ಅದು ಉಪಯೋಗ ಬೀಳೋದಿಲ್ಲ. ನೋಡಿದ 5 ದಿವಸವರೆಗೂ ಹೇಗೋ ನಡೆಯಿತು, 6, 7 ಎಲ್ಲರೂ ಹಗಲಿನಲ್ಲೇ ಮಲ್ಕೊಳ್ಳಿಕ್ಕೆ ಚಾಲು ಮಾಡಿದ್ರು. ಪ್ರಿಯವ್ರತ ಅಂದ, ನನ್ನ ಇನ್ವೆನ್ಷನ್ನಿಂದ ನನಗೆ ಕೀರ್ತಿ ಬರ್ಬೋದು, ಆದರೆ ಜಗತ್ತಿಗೆ ಉಪಯೋಗ ಆಗೋದಿಲ್ಲ, ಬೇಡ ಅಂತ ತಿಳ್ಕೊಂಡಂತೇಳಿ ಆ ಸಾಹಸವನ್ನು ಬಿಟ್ಟ. ತನ್ನ ಜ್ಯೋತಿಷ್ಮಾನ್ ರಥ ಡಿಸ್ಟ್ರಾಯ್ ಮಾಡಿದ. ನನ್ನ ಸಂಶೋಧನೆ ಜಗತ್ತಿಗೆ ಉಪಯೋಗಕ್ಕೆ ಬೀಳದೇ ಇದ್ದರೆ ಅದನ್ನು ನಾಶಪಡಿಸ್ಬೇಕು. ಈ ಉದಾರತೆ ಆಟಮ್ ಬಾಂಬ್, ಹೈಡ್ರೋಜನ್ ಬಾಂಬ್ ತಯಾರು ಮಾಡಿದ ಸೈಂಟಿಸ್ಟ್ಗಳಲ್ಲಿ ಇಲ್ಲ. ಯಾಕೆ? ಇವರಿಗೆ ಕೀರ್ತಿ ಮತ್ತು ಜಗತ್ತಿನ ಉಪಕಾರಿಯಲ್ಲಿ ಬೇಕಾಗಿದೆ, ನಾನು ಗ್ರೇಟ್ ಅಂತ ಅನ್ನೋದು ಬೇಕಾಗಿದೆ ಅಷ್ಟೇ. ಆಗ ಅವನು ರಥದಿಂದ ತಿರುಗಾಡುವಾಗ, ಆ ರಥ ವೇಗವಾಗಿ ಹೋಗುವಾಗ ಭೂಮಿ ಅಂತಂದರೆ ಈ ಪೃಥ್ವಿ ಭೂಮಿ ಅಂತ ತಿಳ್ಕೊಳ್ಬೇಡಿ, ಈ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವದ ಏನು ಆಕಾಶ ರೀತಿಯಾಗಿರ್ತಕ್ಕಂಥ ಸ್ಥಳ ಇದೆ, ಆ ಭೂಮಿ ತಗ್ಗು ಬೀಳ್ತಾ ಹೋಯಿತು. ಮೊದಲೇ ರೌಂಡ್ನಲ್ಲಿ 1,00,000 ಯೋಜನ ಭೂಮಿ ಮಧ್ಯದಲ್ಲಿ 1,00,000 ಯೋಜನವಾಗಿರ್ತಕ್ಕಂಥ ರೌಂಡ್ ತಗ್ಗು. ಆ ತಗ್ಗಿನಲ್ಲಿ ನೀರು ತುಂಬಿಕೊಳ್ತು.
ಅದೇ ಲವಣ ಸಮುದ್ರ. ಈ ಜಂಬೂದ್ವೀಪ ಅಂದರೆ ಭೂಮಂಡಲದಲ್ಲಿರ್ತಕ್ಕಂಥ ಇದಕ್ಕೆ ಲವಣ ಸಮುದ್ರ 1,00,000 ಯೋಜನ ವಿಸ್ತೀರ್ಣವಾಗಿರ್ತಕ್ಕಂಥದ್ದು. ಇದಕ್ಕೆ ಜಂಬೂದ್ವೀಪ ಅಂತ ಹೆಸರಿಟ್ಟರು ಪೃಥ್ವಿಗೆ. ಯಾಕೆ ಜಂಬೂ ಅಂತ ತಿಳ್ಕೊಂಡಂತಂದರೆ ಒಂದು ಪೇರಲಕಾಯಿ ಕೂಡ ಆಗ್ತದೆ, ಪೇರಲ ಹಣ್ಣು ಅಥವಾ ಜಾಂಬು ಹಣ್ಣು. ಜಾಂಬು ಹಣ್ಣಾಗಲಿ ಪೇರಲ ಹಣ್ಣಾಗಲಿ ಸ್ವಲ್ಪ ಪೂರ್ತಿ ರೌಂಡ್ ಇರೋದಿಲ್ಲ, ಸ್ವಲ್ಪ ಹೊರಳಿರ್ತಕ್ಕಂಥ ರೌಂಡ್ ಇಲ್ಲ. ಅದೇ ರೀತಿಯಾಗಿ ಪೃಥ್ವಿಯು ಪೂರ್ತಿ ರೌಂಡ್ ಇಲ್ಲ. ಇದರ ಸುತ್ತಲೂ 1,00,000 ಯೋಜನೆ ಲವಣ ಸಮುದ್ರ ತಯಾರಾಯಿತು. 2ನೇ ದಿವಸ ತಿರುಗಾಡಿದಾಗ 2,00,000 ಯೋಜನ ಭೂಮಿ, 2,00,000 ಯೋಜನ ಸಮುದ್ರ. ಅಲ್ಲಿಯ ನೀರು ಅಥವಾ ಅಲ್ಲಿಯ ಅಟ್ಮಾಸ್ಫಿಯರ್ ಕಬ್ಬಿನ ರಸದಂತೆ ಇತ್ತು. ಅದಕ್ಕೋಸ್ಕರ ಅದಕ್ಕೆ ಇಕ್ಷು ಸಮುದ್ರ ಅಂತ ಹೆಸರಿಟ್ಟರು. ಆನಂತರ 3ನೇ ದಿವಸ 4,00,000 ಯೋಜನ ಭೂಮಿ ಮಧ್ಯದಲ್ಲಿ 4,00,000 ಯೋಜನ ಸಮುದ್ರ ತಯಾರಾಯಿತು. ಅದಕ್ಕೆ ಕುಶದ್ವೀಪ ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟರು. ನೀರು ಸ್ವಲ್ಪ ಹೆಂಡದ ಆಕೃತಿಯಲ್ಲಿತ್ತು ಅಂತ ತಿಳ್ಕೊಂಡಂತೇಳಿ, ಬುರುಗು ಬರ್ತಕ್ಕಂಥ ಹೆಂಡದ ಆಕೃತಿಯಲ್ಲಿತ್ತು ಅಂತ ತಿಳ್ಕೊಂಡಂತೇಳಿ ಅದಕ್ಕೆ ಸುರಾ ಸಮುದ್ರ ಅಂತ ಹೆಸರಿಟ್ಟರು. ಆನಂತರ 4ನೇ ದಿವಸ 8,00,000 ಯೋಜನ ಭೂಮಿ, 8,00,000 ಯೋಜನ ಸಮುದ್ರ. ಆ ಭೂಮಿಗೆ ಕ್ರೌಂಚದ್ವೀಪ ಅಂತ ಹೆಸರಿಟ್ಟರು. ಆ ನೀರು ಸ್ವಲ್ಪ ಗಟ್ಟಿಯಾಗಿರಬೇಕು, ತುಪ್ಪದಂತೆ. ಅದಕ್ಕೆ ಸರ್ಪಿ ಸಮುದ್ರ ಅಂತ ಹೆಸರಿಟ್ಟರು. 5ನೇ ದಿವಸ 16,00,000 ಯೋಜನ ಭೂಮಿ, 16,00,000 ಯೋಜನ ವಿಸ್ತಾರವಾಗಿರ್ತಕ್ಕಂಥ ಸಮುದ್ರ. ಅದಕ್ಕೆ ಕ್ರೌಂಚದ್ವೀಪ ಅಂತ ಹೆಸರಿಟ್ಟರು, ಇಲ್ಲ ಶಾಖದ್ವೀಪ ಅಂತ ಹೆಸರಿಟ್ಟರು. ಅಲ್ಲಿಯ ವಾತಾವರಣ ಅಥವಾ ಅಲ್ಲಿ ನೀರು ಮೊಸರಿನಂತೆ ಗಟ್ಟಿಯಾಗಿತ್ತು, ಅದಕ್ಕೋಸ್ಕರ ದಧಿ ಸಮುದ್ರ ಅಂತ ಹೆಸರಿಟ್ಟರು. ಅದರ ನಂತರ ಇರತಕ್ಕಂಥದ್ದು 32,000 ಯೋಜನ ಭೂಮಿ. ಈ ಭೂಭಾಗದಲ್ಲಿ ಶ್ವೇತದ್ವೀಪ ಬರ್ತದೆ. ಅಲ್ಲಿರ್ತಕ್ಕಂಥದ್ದು ಕ್ಷೀರ ಸಮುದ್ರ. ಆನಂತರ 7ನೇ ದಿವಸ 64,00,000 ಯೋಜನ ರೀತಿಯಾಗಿರ್ತಕ್ಕಂಥ ಭೂಮಿ. ಅಲ್ಲಿರ್ತಕ್ಕಂಥ ಆ ನೀರಿಗೆ ಶುದ್ಧೋದಕ ಅಂತ ಹೆಸರು. ಬಹುಶಃ ಆ ಶುದ್ಧೋದಕದಿಂದಲೇ, ಆ ಶುದ್ಧೋದಕದಿಂದ ಬಂದಿರತಕ್ಕಂಥ, ಶುದ್ಧೋದಕ ಅಂತಂದರೆ ಪರಮಾತ್ಮ ತಾನು ಪವಡಿಸುವುದಕ್ಕೋಸ್ಕರ ಶೇಷಶಾಹಿಯಾಗಿ ನಾಭಿಯಿಂದ ಬ್ರಹ್ಮದೇವರನ್ನು ಅಭಿವ್ಯಕ್ತಗೊಳಿಸೋದಕ್ಕೋಸ್ಕರ ಯಾವ ಶುಚಿ ಜಲವನ್ನು ಎಲ್ಲ ಕಡೆಯಲ್ಲಿ ನಿರ್ಮಾಣ ಮಾಡಿದ್ನೋ ಅದೇ ಅಲ್ಲಿಯವರೆಗೂ ಇವನ ರಥ ಹೋಗಿತ್ತು ಅಂತ ಕಾಣಿಸ್ತದೆ. ಆ ದ್ವೀಪಕ್ಕೆ ಪುಷ್ಕರ ಅಂತ ತಿಳ್ಕೊಂಡಂಥದ್ದು, ಕಮಲದಂತೆ ಕಾಣಿಸ್ತದೆ. ಆ ನದಿಗೆ ಶುದ್ಧೋದಕ ಅಂತ ಹೇಳ್ಕೊಂಡಂಥ ಹೆಸರಿಟ್ಟರು. 7ನೇ ದಿವಸ ನಿಲ್ಲಿಸ್ಬಿಟ್ಟ. ಏನಪ್ಪ ಇಷ್ಟೆಲ್ಲ ಒಂದು ರಥದಿಂದ ಸೃಷ್ಟಿಯಾಯಿತೆ, ಅಷ್ಟು ಸಮರ್ಥನೆ? ಆಚಾರ್ಯ ಉತ್ತರ ಕೊಡ್ತಾರೆ, ಹಾಗಿಲ್ಲ. ಪೂರ್ವ ಸೃಷ್ಟಾನ್ ರಥಾವೃತ್ಯ ಸ್ಥೂಲಾನ್ ಚಕ್ರೇ ಪ್ರಿಯವ್ರತ. ಇವು ಮೊದಲೇ ದ್ವೀಪಗಳು, ಸಮುದ್ರಗಳು ಮೊದಲೇ ಇದ್ದು, ಆಕಾಶದಲ್ಲಿರ್ತಕ್ಕಂಥ ವಿಭಾಗಗಳು, ಅಲ್ಲಿ ಮಧ್ಯದಲ್ಲಿರ್ತಕ್ಕಂಥ ವಾತಾವರಣ, ಇವುಗಳಲ್ಲಿ ಒಂದು ಸಮುದ್ರ, ಒಂದು ಭೂಭಾಗ, ಒಂದು ಲೋಕ. ಇದಕ್ಕೆ ಸಮುದ್ರದ ಮಧ್ಯ, ಈ ಸಮುದ್ರ ಆ ಸಮುದ್ರ ಮಧ್ಯದಲ್ಲಿ ದ್ವೀಪ ಅಂತ ಹೆಸರು ಬಂತು. ಮೊದಲನೇ ಸಮುದ್ರ ಜಂಬೂದ್ವೀಪ, 1,00,000 ಯೋಜನ. ಪ್ರಿಯವ್ರತ ತನ್ನ ಅಗ್ನಿದ್ರನಿಗೆ ಹೇಳಿದ, ಇದರ ಜವಾಬ್ದಾರಿ ಅಂತ ಏನು ಕೊಡಬೇಕು ಅಂತೇಳಿ. 2ನೇದು ಪ್ಲಕ್ಷದ್ವೀಪ, 2,00,000 ಯೋಜನ ವಿಸ್ತೀರ್ಣ. ಅಷ್ಟೇ 2,00,000 ವಿಸ್ತೀರ್ಣವಾಗಿರ್ತಕ್ಕಂಥ ಇಕ್ಷು ಸಮುದ್ರ. ಇದ್ಮಜಿಹ್ವ ಅಂತ ತಿಳ್ಕೊಂಡಂತ ತನ್ನ ಮಗನಿಗೆ ಇದರ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. 3ನೇದ್ದು 4,00,000 ಯೋಜನ ಭೂಮಿ, 4,00,000 ಯೋಜನ ಸಮುದ್ರ. ಸರ್ಪೆ ಸಮುದ್ರ ಅಂತ, ಸುರಾ ಸಮುದ್ರ ಅಂತ ಹೆಸರು. ಇದಕ್ಕೆ ತನ್ನ ಮಗನಾಗಿರ್ತಕ್ಕಂತಹ ಹಿರಣ್ಯರೇತಸನನ್ನು ರಾಜನನ್ನಾಗಿ ಮಾಡಿದ್ದಾನೆ.
4ನೇ ದಿವಸ 8 ಲಕ್ಷ ಯೋಜನವಾಗಿರ್ತಕ್ಕಂಥ ಕ್ರೌಂಚದ್ವೀಪ, ಸರ್ಪಿ ಸಮುದ್ರ, ಘೃತಪೃಷ್ಠನನ್ನು ಅದಕ್ಕೆ ರಾಜನನ್ನಾಗಿ ಮಾಡಿದ್ದಾನೆ. 5ನೇದ್ದು ಶಾಖದ್ವೀಪ, 32 ಲಕ್ಷ ಯೋಜನ ಭೂಮಿ ಮತ್ತು ಸಮುದ್ರ, ಅದಕ್ಕೆ ತನ್ನ ಮಗನಾಗಿರ್ತಕ್ಕಂಥ ಶಾಖದ್ವೀಪಕ್ಕೆ ಮೇಧಾತಿಥಿಯನ್ನು ತನ್ನ ರಾಜನನ್ನಾಗಿ ಮಾಡಿದ್ದಾನೆ, ಮಗನನ್ನು. 6ನೇದ್ದು ಶಾಲ್ಮಲಿ ದ್ವೀಪ, 32 ಲಕ್ಷ ಯೋಜನ ವಿಸ್ತೀರ್ಣ, 32 ಲಕ್ಷ ಯೋಜನ ವಿಸ್ತೀರ್ಣವಾದ ಸಮುದ್ರ. ಯಜ್ಜೋಬಾಹು ಅಂತ ತಿಳ್ಕೊಂಡಂತಕ್ಕಂಥ ತನ್ನ ಮಗನಿಗೆ ಅದು ಜವಾಬ್ದಾರಿಯನ್ನು ಕೊಟ್ಟಿದ್ದ. 7ನೇದ್ದು ಪುಷ್ಕರ ದ್ವೀಪ, 64 ಲಕ್ಷ ಯೋಜನ ಭೂಭಾಗ, 64 ಲಕ್ಷ ಯೋಜನ ಇರತಕ್ಕಂಥ ಶುದ್ಧೋದಕ. ಅಲ್ಲಿ ವೀತಿಹೋತ್ರ ಅಂತ ತಿಳ್ಕೊಂಡಂತಕ್ಕಂಥ ತನ್ನ ಮಗನನ್ನು ರಾಜನನ್ನಾಗಿ ಮಾಡಿದ್ದಾನೆ. ಕಲ್ಪನೆ ಬರ್ತದೆ, ಕಲ್ಪನೆ ಮಾಡಬೇಕೆ? ಎಷ್ಟೋ ಜನರು ಈ ದ್ವೀಪ ಮತ್ತು ಸಮುದ್ರವನ್ನು ಈ ಭೂಮಂಡಲದ ಬೇರೆ ಬೇರೆ ಅಮೇರಿಕ ಇತ್ಯಾದಿ ಹೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ಕೂಡ ಆ ಮೋಹದಲ್ಲಿ ಬಿದ್ದು ಸುಮಾರು 5 ವರ್ಷ ಉಪಲಬ್ಧ ಇದ್ದ ಎಲ್ಲ ಭೂಗೋಳಗಳು, ಎಲ್ಲ ಪುರಾಣಗಳನ್ನು ಮಾಡಿದರೂ ಕ್ಲಿಯರ್ ಕಟ್ ಕಾನ್ಸೆಪ್ಟ್ ಬರಲಿಲ್ಲ. ಅದಕ್ಕೋಸ್ಕರ ಇದು ಪೃಥ್ವಿಯ ಹೊರಗಿರ್ತಕ್ಕಂಥ ಸೃಷ್ಟಿ ನಮ್ಮ ಕಲ್ಪನೆಗೆ ಮೀರಿದ್ದು ಅಂತ ತಿಳ್ಕೊಳ್ಬೇಕು. ಹಾಗಾದರೆ ಒಪ್ಪಬೇಕು ಹೇಗೆ? ವೇದವ್ಯಾಸರು ಹೇಳ್ತಾರೆ, ಒಪ್ಪಬೇಕು. ಉತ್ತರ ಧ್ರುವದಲ್ಲಿ ಹೀಗಿದೆ, ಯಾಕೆ ಒಪ್ಪಬೇಕು? ಉತ್ತರ ಧ್ರುವದ ಸಂಶೋಧನೆ ಮಾಡಿದವರು ಹೇಳಿದ್ದಾರೆ, ಒಪ್ಪಬೇಕು ಅಷ್ಟೇ. ಪ್ರತಿಯೊಂದು ನಮಗೆ ಪ್ರತ್ಯಕ್ಷವಾಗ್ತಕ್ಕಂಥ, ನಮಗೆ ಕನ್ವಿಯನ್ಸ್ ಆಗ್ತಕ್ಕಂಥ ನಾವು ಒಪ್ಪೋದಿಲ್ಲ. ಜಗತ್ತಿನಲ್ಲಿ ಗ್ರಂಥದ ಮೇಲೆ ವಿಶ್ವಾಸ ಇಡದೇ ಇದ್ದರೆ ನಾವು ಒಂದು ನಿಮಿಷ ಜೀವಿತ ಇರಲಿಕ್ಕಾಗೋದಿಲ್ಲ. ಫೇತ್, ವಿಶ್ವಾಸ ಬೇಕು. ಅಲ್ಲಿ ಸಂಶಯಗಳನ್ನು ತೆಗಿಲಿಕ್ಕೆ ಸುಮ್ಮನೆ ಅನವಶ್ಯಕವಾದ ಸಂಶಯ ತೆಗೆದುಕೊಂಡು ತಲೆ ಕೆಡಿಸ್ಕೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲದೆ ಇದನ್ನು ಪರೀಕ್ಷಿಸಿಯೇ ನಂಬ್ತೇನೆ ಅಂತ ತಿಳ್ಕೊಂಡಂತಂದರೆ ನಾಳಿನಿಂದ ಒಂದು ಕೆಲಸ ಮಾಡಿ, ನಿಮ್ಮ ಹೆಂಡತಿ ತಾಟಿನಲ್ಲಿ ನಿಮಗೆ ಅನ್ನ ಸಾರು ಬಡಿಸಿದ ಕ್ಷಣಕ್ಕೇನೆ ಅದನ್ನು ಪ್ಯಾಕ್ ಮಾಡಿ ಪುಣೆ ಲ್ಯಾಬೋರೇಟರಿ ಕಳಿಸಿ, ಅವರು ಅದರಲ್ಲಿ ಪಾಯ್ಸನ್ ಇಲ್ಲ ಅಂತ ತಿಳ್ಕೊಂಡಂತೇಳಿ ರಿಪೋರ್ಟ್ ಕಟ್ಟ ಮೇಲೆ 3 ದಿವಸದ ಮೇಲೆ ಆ ಊಟ ಮಾಡ್ತೀರಾ? ಪಾಯ್ಸನ್ ಇಲ್ಲ ಅಂತ ತಿಳ್ಕೊಂಡಂತ ಹೇಗೆ ಹೇಳ್ತಾರೆ? ಸಂರಕ್ಷಣೆ ಮಾಡ್ತಕ್ಕಂಥ ಪರಮಾತ್ಮ ಇದ್ದ. ಒಂದ್ಸಲ ನಾವಿರ್ತಕ್ಕಂಥ ಬಿಲ್ಡಿಂಗ್ನ ಟ್ಯಾಂಕ್ನಲ್ಲಿ ಒಂದು ಹಲ್ಲಿ ಸದ್ದು ಬಿದ್ದಿತ್ತು. ಸುಮ್ಮನೆ ವೀಕ್ಲಿ ಅಥವಾ ಈ ರೀತಿ ಆಗಿರ್ತಕ್ಕಂಥ ಮಂತ್ಲಿ ಸಫಾಯಿಗೆ ತೆಗೆದಾಗ ಆ ಹಲ್ಲಿ ಕೊಳೆತು ಅಂಗವಿಚ್ಛೇದನ ಆಗಿತ್ತು. ಆದರೆ ಬಿಲ್ಡಿಂಗ್ನಲ್ಲಿ ಯಾರಿಗೂ ಏನೂ ಆಗಲಿಲ್ಲ. ಭಗವಂತ ಸಂರಕ್ಷಣೆ ಮಾಡ್ತಾರೆ. ನಂಬಬೇಕು, ವಿಶ್ವಾಸ ಇಡಬೇಕು. ಇದರರ್ಥ ಹಲ್ಲಿ ಬಿದ್ದು ನಡೀತದೆ ಅಂತ ಅನ್ಕೋಕ್ಕೆ ಹೋಗ್ಬೇಡ್ರಿ. ಮತ್ತೆ ಅಂದರೆ ಪರಮಾತ್ಮ ಸಂರಕ್ಷಣೆ ಮಾಡುವಾಗ ಸಂರಕ್ಷಣೆ ಮಾಡ್ತಾನೆ. ಇದೇ ದೇವರ ಮೇಲೆ ವಿಶ್ವಾಸ ಇಡಲಿಕ್ಕೆ ಮುಖ್ಯ ಕಾರಣ ನೆನಪಿಟ್ಕೊಳ್ಳಿ. ನಾವು ದೇವರ ಹೆಸರು ತೆಗೆದುಕೊಂಡಿದ್ದೇವೆ, ಹೋಮವನ್ನು ಮಾಡ್ತೇವೆ, ಆ ನಂತರ ಪರಮಾತ್ಮನ ಸ್ತೋತ್ರ ಹೇಳ್ತೇವೆ, ಈ ಅನೇಕ ಸೇವೆ ಮಾಡ್ತೇವೆ, ಅದನ್ನು ದೇವರು ಸಂರಕ್ಷಣೆ ಮಾಡ್ತಾಯಿರ್ತಾರೆ. ಆದ್ದರಿಂದಾಗಿ ಇವೆಲ್ಲವೂ ಕೂಡ ನಮ್ಮ ಕಲ್ಪನಾತೀತವಾಗಿರ್ತಕ್ಕಂಥದ್ದು. ಆದರೆ ವೇದವ್ಯಾಸರು ಸಾಕ್ಷಾತ್ ಪರಮಾತ್ಮ ಹೇಳಿದ್ದಾನೆ. ನಂಬಿ ಈ ಜಗತ್ತಿನ ಈ ವಿಚಿತ್ರತೆಯನ್ನು, ಜಗತ್ತಿನ ವಿಚಿತ್ರತೆಯಲ್ಲಿ ಹಿಂದೆ ಇರತಕ್ಕಂಥ ಆ ಪರಮಾತ್ಮನ ಅಚಿಂತ್ಯದ್ಭುತ ಸಾಮರ್ಥ್ಯವನ್ನು ನಾವು ಕಂಡು ಸಂತೋಷ ಪಡೋಣ. ಆ ಪ್ರಿಯವೃತನಿಗೆ ಊರ್ಜಸ್ವತಿ ಅಂತ ತಿಳ್ಕೊಂಡಂತಕ್ಕಂಥ ಮಗಳೊಬ್ಬಳಿದ್ಲು. ಆ ಮಗಳನ್ನು ಶುಕ್ರಾಚಾರ್ಯ ಕೊಟ್ಟು ಮದುವೆ ಮಾಡಿದ್ದಾನೆ. ಮದುವೆ ಮಾಡಿ
ಆ ಕಾಲದಲ್ಲಿ ಅವಳಲ್ಲಿ ಮುಂದೆ ದೇವಯಾನಿ ಅಂತಕ್ಕಂಥ ಮಗಳು ಹುಡ್ತಾಳೆ ಊರ್ಜಸ್ವತಿಯಲ್ಲಿ. ಆ ಚರಿತ್ರೆ ಮುಂದೆ 9ನೇ ಸ್ಕಂದಲ್ಲಿ ಬರ್ತಾ ಅಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಇದರಿಂದ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಪರಮಾತ್ಮನ ಅನುಗ್ರಹ ಇದ್ದರೆ ಮನುಷ್ಯ ಏನು ಬೇಕಾದ್ದನ್ನು ಮಾಡ್ಬೋದು. ಅಘಟಿತ ಘಟನವಾದಗಿರ್ತಕ್ಕಂಥ ಘಟನೆಗಳು ಆಗಿ ಹೋಗ್ತದೆ. ಯಾವುದನ್ನು ಅಸಂಭವ ಅಂತ ತಿಳ್ಕೊಂಡಿರ್ತೇವೆ ಅದು ಸಂಭವವಾಗ್ತದೆ. ಇದಕ್ಕೆ ಕಾರಣ ಪರಮಾತ್ಮನ ಅನುಗ್ರಹ. ಭಗವಂತ ಅನುಗ್ರಹ ಪಡೆಯಿರಿ. ನೀವು ಕಲ್ಪನೆ ಮಾಡಲಾರದಷ್ಟು ದೇವರು ನಿಮಗೆ ಅನುಕೂಲ ಮಾಡಿಕೊಡ್ತಾನೆ. ನೈವಂ ವಿಧ ಪುರುಷಕಾರ ಉರುಕ್ರಮಸ್ಯ ಪೂಸಾಂ ತದಂಗ್ರ ರಜಸ ಜಿತ ಸದ್ಗುಣಾನ. ಭಗವಂತ ನಂಬಿದರೆ ಪರಮಾತ್ಮ ಏನು ಮಾಡ್ತಾನೆ ಅಂತ ಅನ್ನೋ ಕಲ್ಪನೆ ಇಲ್ಲ. ಗುರುಕುಲದಲ್ಲಿ ಕಲಿತು ಆದರೆ ಅಧ್ಯಾಪಕ ವೃತ್ತಿಯಲ್ಲಿರೋದರಿಂದಾಗಿ ನನಗೊಂದು ರಿಟೈರ್ ಆದಮೇಲೆ ಒಂದು ಸಣ್ಣ ವಿದ್ಯಾಪೀಠ ಕಟ್ಟಿಕೊಂಡು 4 ಹುಡುಗರನ್ನ ಇಟ್ಕೊಂಡು ಪಾಠ ಹೇಳಬೇಕು, ಇಷ್ಟೇ ನನ್ನ ವಿಚಾರ ಇತ್ತು. ನಾನು ದೇವರು ಕೇಳಿದ್ದು ಅಷ್ಟೇ. ಆದರೆ ದೇವರ ಮೇಲೆ ವಿಶ್ವಾಸ ಇಟ್ಟಿದ್ದರಿಂದಾಗಿ ಇಷ್ಟು ದೊಡ್ಡ ವಿದ್ಯಾಪೀಠ ಬದಿಯಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಸಭಾಗೃಹ, ದೇವರಿಗೆ ಇಷ್ಟು ಕೇಳಿದರೆ ಇಷ್ಟು ಕೊಡ್ತಾನೆ. ನೀವು ಅನ್ಬೋದು, ಏನ್ರಿ ಆಚಾರ್ಯರು ಪ್ರತಿಯೊಂದು ಪ್ರವಚನದಲ್ಲಿ ನನ್ನ ಜೀವನದಲ್ಲಿ ಹೀಗಾಯಿತು ಹಾಗಾಯಿತು ಅಂತ ತಿಳ್ಕೊಂಡು ಅಂತೇಳಿ ತಮ್ಮ ದೊಡ್ಡಸ್ತಕ್ಕೆ ಹೇಳ್ಕೊಳ್ತಾರೆ. ಸರ್ವಥಾ ಇಲ್ಲ, ಸರ್ವಥಾ ಇಲ್ಲ. ದೇವರನ್ನು ನಂಬಿದ್ದಕ್ಕೋಸ್ಕರ ಪ್ರತ್ಯಕ್ಷ ಉದಾಹರಣೆ ಇದೆ ಅಂತ ಅನ್ನೋದನ್ನು ಹೇಳ್ತೇನೆ ಅಷ್ಟೇ. ಇದರಲ್ಲಿ ನನ್ನ ಯಾವ ದೊಡ್ಡಸ್ತಿಕೆನೂ ಇಲ್ಲ. ನಾವು ಅತ್ಯಂತ ಹುಲು ಮಾನವರು, ಹುಲ್ಲಿಗಿಂತಲೂ ಕಡಿಮೆ ಯೋಗ್ಯತೆ ಇರತಕ್ಕಂಥವ್ರು. ಮಾಡುವವನು ಭಗವಂತ. ಆದರೆ ನಂಬಿದರೆ ಕೆಲಸ ಆಗ್ತದೆ ಅಂತನ್ನೋ ರಿಸಲ್ಟ್ ನಿಮ್ಮ ಎದುರಿಗಿದೆ. ಅದಕ್ಕೋಸ್ಕರ ಉದಾಹರಣೆಯಿಂದ ನಾನು ಹೇಳ್ತಾ ಇದ್ದೆ. ನನ್ನ ಪರಿಕಲ್ಪನೆಯಲ್ಲಿ ಒಂದು 20x20 ಮಂದಿರ ಪ್ರದಕ್ಷಿಣೆ ಹಾಕಲಿಕ್ಕೆ ಜಾಗ ಸಹಿತವಾಗಿದೆ. ದೇವರ ಆರಾಧನೆಗೆ ಒಂದು ವೃಂದಾವನೋ ಪರಮಾತ್ಮನ ಪ್ರತಿಮೆಯೋ, ಅದರ ನಂತರ ಬದಿಯಲ್ಲಿ ಒಂದು 3 ಅಥವಾ 4 ರೂಮ್ಗಳು, ಒಂದು ವಿದ್ಯಾರ್ಥಿಗಳಿಗೆ, ಒಂದು ನನಗೆ, ಒಂದು ಅಡಿಗೆಗೋಸ್ಕರ, ಒಂದು ಇನ್ನೊಂದು ಅತಿಥಿಗಳಿಗೋಸ್ಕರ. ಇಷ್ಟೇ ಕಲ್ಪನೆ ಇಟ್ಟುಕೊಂಡು ನಾನು ವಿರಾರಕ್ಕೆ ಬಂದದ್ದು. ಆದರೆ ದೇವರು ಮಾಡಿದ್ದು ಅದ್ಭುತ. ಅದಕ್ಕೋಸ್ಕರ ಭಗವಂತ ನಂಬೋಣ ನಾವು. ಇದು ನನ್ನ ದೊಡ್ಡಸ್ತಿಕೆ, ನನ್ನ ಕಥೆ ಹೇಳ್ತೇನೆ. ಭಾಗವತ್ ಪುರಾಣದೊಳಗೆ ನಿಮ್ಮ ಮಾತಾಗಿ ಬರ್ತದೆ. ನಮ್ಮ ಮನೆ ಹೀಗಾಯಿತು, ನಮ್ಮ ವಿದ್ಯಾರ್ಥಿಗಳು ಹೀಗಿದ್ದರು, ನಮ್ಮ ಮಕ್ಕಳು ಹೀಗಿತ್ತು, ನಾವು ಹೀಗಾಯಿತು ಅಂತ ತಿಳ್ಕೊಂಡು ಅಂತೇಳಿ ನಡೆದ ಉದಾಹರಣೆಯನ್ನು ಹೇಳ್ತಾರೆ. ಈ ರೀತಿಯಾಗಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿವಸ ತಾನು ಪ್ರಿಯವ್ರತನಾಗಿರ್ತಕ್ಕಂಥ ವ್ಯಕ್ತಿ ಹೇಗೆ ಮೃತ ಶರೀರವನ್ನು ಸ್ಮಶಾನದಲ್ಲಿ ಚಿತೆಯ ಮೇಲೆ ಇಟ್ಟು ನೀನು ಸುಟ್ಕೊ ಅಂತ ತಿಳ್ಕೊಂಡು ಅಂತೇಳಿ ಹೇಗೆ ಬಂದುಬಿಡ್ತಾರೆ. ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಅದ್ರ ಬಗ್ಗೆ ಆಸೆ ಇಟ್ಟುಕೊಳ್ಳೋದಿಲ್ಲ. ಚಿತೆಯ ಮೇಲೆ ಇಟ್ಟು ಜೀವಂತಿದ್ರೆ ಬಂದು ಎದ್ದು ಬರಲಿ ಅಂತ ತಿಳ್ಕೊಂಡು ಅಂತೇಳಿ ಆಸೆ ಇಟ್ಕೊಂಡಿರ್ತಾರೆ. ಇಲ್ಲ, ಹಾಗೆ ಇಷ್ಟು ವಿಶಾಲವಾದ ಭೂಮಂಡಲದ ರಾಜ್ಯ, ಸಪ್ತದ್ವೀಪಾಧಿಪತ್ಯ ಎಲ್ಲವನ್ನೂ ಕೂಡ ಅದರಂತೆ ಚಿತೆಯಲ್ಲಿಟ್ಟ ಮೃತ ಶರೀರದಂತೆ ಅದರ ವ್ಯವಸ್ಥೆಯನ್ನು ಮಾಡಿ ಹೊರಟುಬಿಟ್ಟಿದ್ದಾನೆ ಪ್ರಿಯವ್ರತ. ಏನೂ ಅದರ ಲೇಪ ಇಟ್ಟುಕೊಳ್ಳಿಲ್ಲ. ಮೃತಕಮಿವ ಮಹಾವಿಭೂತಿಂ ಅಂತ ತಿಳ್ಕೊಂಡಂತೇಳಿ ಭಾಗವತ್ಕಾರ ಹೇಳ್ತಾರೆ. ಅಷ್ಟೇ ಅಂತಾರೆ, ಎಂಥ ಅದ್ಭುತ ರಾಜ ಇವನು. ಪ್ರಿಯವ್ರತ ಕೃತಂ ಕರ್ಮ ಕೋನು ಕುರ್ಯಾತ್ ವಿನೇಶ್ವರಂ. ಆಗಲೇ ಹೇಳಿದೆ ನಾನು, ದೇವರಿಲ್ಲದೆ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಭಾಗವತ್ಕಾರ ಹೇಳ್ತಾರೆ, ಪರಮಾತ್ಮನ ಅನುಗ್ರಹ ಇಲ್ಲದೆ ಇದ್ದರೆ ಪ್ರಿಯವ್ರತ ಈ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈ ಸಪ್ತದ್ವೀಪದ ಒಂದು ರಚನೆ ಅನ್ನತಕ್ಕಂಥದ್ದನ್ನು ಇಲ್ಲ ದೇವರು ಮಾಡಬೇಕು, ಇಲ್ಲ ದೇವರ ಅನುಗ್ರಹ ಪಡೆದು ಪ್ರಿಯವ್ರತ ಮಾಡಬೇಕು ಅಷ್ಟೇ.
ಬ್ರಹ್ಮದೇವರು, ಪ್ರಿಯವ್ರತ ಬ್ರಹ್ಮದೇವರು ಇತ್ಯಾದಿ. ನದಿ, ಪರ್ವತ, ವನ, ಅದರ ಸೀಮೆಗಳು ಇದೆಲ್ಲವನ್ನು ತಯಾರು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಪ್ರಿಯವ್ರತ. ಇವನು ನಮ್ಮ ಹೀರೋ ಅಲ್ಲ. ಈ ಕ್ರಿಕೆಟ್ನವ್ರ ಹೀರೋಗಳೇ ಲಕ್ಷ ರೂಪಾಯಿ ತೆಗೆದುಕೊಂಡು ಹೆಸರು ದೇಶಕ್ಕೋಸ್ಕರ ಅಂತ ತಿಳ್ಕೊಂಡು ಅಂತೇಳಿ ಅದು ಸಂಬಳ ತೆಗೆದುಕೊಳ್ಳೋದೇನೆ ಕ್ರಿಕೆಟ್ ಆಡ್ತಾರೆ, ತಮ್ಮ ಹೊಟ್ಟೆಗೋಸ್ಕರ ಮಾಡ್ತಾರೆ. ಅದೇ ರೀತಿಯಾಗಿ ಈ ಸಿನಿಮಾ ಇದನ್ನಂತೂ ಬಿಟ್ಬಿಡಿ, ಅಲ್ಲೆಲ್ಲರೂ ಸೇರಿರ್ತಕ್ಕಂಥವ್ರು ಎಲ್ಲರೂ ಸರಕುಡುಕರು, ಏನೇನೋ ಚಟ ಇರ್ತಕ್ಕಂಥವ್ರು, ತಮ್ಮ ಅಂಗಾಂಗ ತೋರಿಸ್ತಕ್ಕಂಥ ವ್ಯಕ್ತಿಗಳು, ಅವರನ್ನು ಅವ್ರ ಹೆಸರು ತೆಗೆದುಕೊಂಡು ಹೋಗಿ ಸ್ನಾನ ಮಾಡ್ಬೋದು. ಈ ರೀತಿಯಾಗಿ ಸನ್ಯಸ್ತನಾಗಿ ಪ್ರಿಯವ್ರತ ಹೋದ ನಂತರ ಒಂದೊಂದು ದ್ವೀಪ ತನ್ನ ಮಕ್ಕಳಿಗೆ ತಂದು ಕೊಟ್ಟಿದ್ದ. ಅವನ ಹಿರಿಯ ಮಗ ಅಗ್ನಿಧ್ರ ಅಂತ ತಿಳ್ಕೊಂಡಂತಕ್ಕಂಥ ವ್ಯಕ್ತಿ ಜಂಬೂದ್ವೀಪದ ರಾಜನಾಗಿದ್ದಾನೆ, ಪೃಥ್ವಿಯ ರಾಜನಾಗಿದ್ದಾನೆ. ಅದಕ್ಕೆ ಸಂಧ್ಯಾವನಲ್ಲಿ ಜಂಬೂದ್ವೀಪೆ ಭರತಖಂಡೆ, ಜಂಬೂದ್ವೀಪ ಅಂತ ತಿಳ್ಕೊಂಡಂತಂದರೆ ಪೃಥ್ವಿ, ಅದರಲ್ಲಿ ಒಂದು ಖಂಡ ಭರತಖಂಡ. ಆ ಖಂಡಗಳು ಹೇಗೆ ತಯಾರಾದು ಬರ್ತದೆ ಮುಂದೆ ಹೇಳ್ತಾನೆ. ಅವನು ದೇವತೆಗಳು ವಿಹಾರ ಮಾಡತಕ್ಕಂತಹ ಮಂದರ ಪರ್ವತದಲ್ಲಿ ಇದ್ದುಕೊಂಡು ದಿನಾಲು ತನ್ನ ಅಜ್ಜನಾಗಿರ್ತಕ್ಕಂಥ ಬ್ರಹ್ಮದೇವರು ಮುತ್ತಜ್ಜನಾಗಿರ್ತಕ್ಕಂಥ ಬ್ರಹ್ಮದೇವರನ್ನು, ಆನಂತರ ತದಂತರ್ಗತನಾಗಿರ್ತಕ್ಕಂಥ ಶ್ರೀಹರಿಯನ್ನು ದಿನಾಲು ಪೂಜೆಯನ್ನು ಮಾಡ್ತಾ ಇದ್ದ. ಬ್ರಹ್ಮದೇವರು ವಿಚಾರ ಮಾಡಿದರು, ಅದ್ಭುತ ಶಕ್ತಿಯಿಂದ ಯುಕ್ತನಾದ ಇವನಿಂದ ಜಗತ್ತಿನಲ್ಲಿ ಒಂದು ಮಹಾನ್ ಕಾರ್ಯ ಆಗಬೇಕು ಅಂತ ಹೇಳಿ ಬ್ರಹ್ಮದೇವರೇ ಒಬ್ಬಳು ಹೆಣ್ಮಗಳನ್ನು ಸೃಷ್ಟಿ ಮಾಡ್ತಾಳೆ. ಪೂರ್ವಚಿತ್ತಿ ಅಂತಂಥ ಅಪ್ಸರಾ ಸ್ತ್ರೀ, ಅವಳನ್ನು ಕಲಿಸಿಕೊಡ್ತಾಳೆ. ಕಲಿಸಿಕೊಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಆಗ ಅವಳು ಅಲ್ಲಿಗೆ ಬರ್ತಾಳೆ. ಒಳ್ಳೆಯ ಮಧುರವಾದ ಕಂಠೆಯಿಂದ ಹಾಡಾಡ್ತಾ ಇದ್ದಾಳೆ. ಮಧ್ಯದಲ್ಲಿ ಭರತನಾಟ್ಯಂ, ಕೂಚಿಪುಡಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದಾಳೆ. ಅಲ್ಲಿರ್ತಕ್ಕಂಥ ಆಕಾಶದಲ್ಲಿ ದೇವತೆಗಳು, ಜ್ಞಾನದಷ್ಟ ಋಷಿಗಳು ನೋಡಿ ಮೋಹಿತರಾಗಿದ್ದಾರಂತೆ. ಅಷ್ಟು ಅದ್ಭುತವಾದ ಸೌಂದರ್ಯ. ಅಲ್ಲಿ ಎಲ್ಲಿ ಒಂದು ತಪಸ್ಸು ಮಾಡ್ತಾ ಇದ್ದ, ಅಲ್ಲೇ ತಾನು ಕಾಲಲ್ಲಿ ಗೆಜ್ಜೆ ಕಟ್ಕೊಂಡು ನರ್ತನ ಮಾಡೋದು, ಒಳ್ಳೆ ರೀತಿಯಾಗಿ ಸಂಗೀತ ಹೇಳೋದು. ಸ್ವಲ್ಪ ಧ್ಯಾನದಿಂದ ಪೂಜೆಯಿಂದ ಹೊರಗೆ ಬಂದ ರಾಜನಿಗೂ ಕೇಳಿದೆ, ಯಾರು ಇವಳು ಏನು ಅಂತ ತಿಳ್ಕೊಂಡು ಅಂತೇಳಿ. ಆಗ ನೋಡಿದ ವಿಪ್ರಚಿತ್ತಿಯನ್ನು, ಹೇಗೆ ಅರಳಿದ ಹೂವನ್ನು ಕಂಡು ಭ್ರಮರ ಆಕರ್ಷಿತವಾಗಬೇಕು, ಆ ರೀತಿಯಾಗಿ ಪ್ರಿಯವ್ರತ ಆ ವಿಪ್ರಚಿತ್ತಿಯಲ್ಲಿ ಆಕರ್ಷಿತನಾಗಿದ್ದಾನೆ. ಬಹುಶಃ ಬ್ರಹ್ಮದೇವರ ಇಚ್ಛೆ ಇರಬೇಕು. ಇಲ್ಲಿ ಪ್ರಿಯವ್ರತ ಮಾಡಿದ ವಿಪ್ರಚಿತ್ತಿಯ ವರ್ಣನೆ, ವಿಪ್ರಚಿತ್ತಿಯ ಲಾಸ್ಯ ಹಾಸ್ಯ, ಶೃಂಗಾರ ರಸ. ಶಾಸ್ತ್ರಕಾವ್ಯದಲ್ಲಿ ಆಗಿದ್ದರೂ ಕೂಡ ಅದ್ಭುತವಾದ ಶೃಂಗಾರ ರಸದಿಂದ ಕೂಡಿರ್ತಕ್ಕಂಥ ಈ ಪಂಚಮಸ್ಕಂದದ 2ನೇ ಅಧ್ಯಾಯ. ಆ ಎಲ್ಲ ಸೌಂದರ್ಯದಲ್ಲಿ ಹೇಳೋದಿಲ್ಲ. ದುಂಬಿಯಂತೆ ಆಕರ್ಷಿತಳಾಗಿದ್ದಾನೆ. ಅವಳನ್ನು ಆ ಹೂವನ್ನು ಆಕರ್ಷಿತನಾಗಿ ದುಂಬಿಯಂತೆ ಅವಳ ಹತ್ರ ಹೋಗಿದ್ದಾನೆ. ಹೋಗಿ ಆ ಕಾಲದಲ್ಲಿ ಎಂಥ ನಿನ್ನ ಸೌಂದರ್ಯ, ನಿನ್ನ ಮುಂದೆ ಚಂದ್ರನನ್ನು ನಿವಾಳಿಸಬೇಕು. ಎಲೆ ವಿಪ್ರಚಿತ್ತಿ, ನಿನ್ನ ಮೂಗು ಅದೆಷ್ಟು ಚೆನ್ನಾಗಿದೆ. ಸಂಪಿಗೆ ಹೂ ನಾಚಬೇಕಲ್ಲ, ಎಷ್ಟು ಚೂಪಾದ ಮೂಗಿದೆ. ನಿನ್ನ ಆ ಕೆಂಪಾಗಿರ್ತಕ್ಕಂಥ ತುಟಿಗಳು, ಈ ತುಟಿಯ ಬಣ್ಣ ಕಂಡು ರಕ್ತ ಪುಷ್ಪಗಳು ನಾಚಬೇಕು, ಅಷ್ಟು ಸ್ವಾಭಾವಿಕವಾದ ನಿನ್ನ ತುಟಿಗಳಿವೆ. ನಿನ್ನ ತುಂಬಿದ ಈ ಗಲ್ಲಗಳು, ನಿನ್ನ ಹಾಸ್ಯ, ನೀನು ನಕ್ಕರೆ ಎಲ್ಲ ಕಡೆಗೆ ಮುತ್ತು ಸುರಿತಾ ಇದೆ, ಮಲ್ಲಿಗೆ ಹೂ ಎಲ್ಲ ಕಡೆಗೆ ಹರಡ್ತಾ ಇದೆ. ಎಲೆ ಸೌಂದರ್ಯ ದೇವಿ, ನನಗನ್ನಿಸ್ತದೆ
ನೀನೊಬ್ಬಳು ಮಹಾನ್ ಶ್ರೇಷ್ಠವಾಗಿರ್ತಕ್ಕಂಥ ಯೋಗಿಯಂತೆ ಕಾಣ್ತೀಯ ಅಂತ ತಿಳ್ಕೊಂಡಂತೆ. ಸಾಮಗಾನಕ್ಕೆ ಆಕರ್ಷಿತರಾದಂಥ ಈ ಆಶ್ರಮದಲ್ಲಿದ್ದ ಎಲ್ಲ ಶಿಷ್ಯರು ಅದನ್ನು ಬಿಟ್ಟು ನಿನ್ನ ಗಾಯನಕ್ಕೆ ಆಕರ್ಷಿತರಾಗಿ ನಿನ್ನ ಕಡೆಗೆ ಲಕ್ಷ್ಯ ಕೊಡ್ತಾ ಇದ್ದಾರಲ್ಲ. ಇಂಥ ಸೌಂದರ್ಯ ಪಡೆದಿರ್ತಕ್ಕಂಥ ನೀನೊಬ್ಬಳು ಸಾಧಕಳು ಅಂತ ಕಾಣಿಸ್ತದೆ ಅಂತ ಇದ್ದಾನೆ. ಎಲೆ ಸಾಧಕ ಶ್ರೇಷ್ಠಳೆ, ಮುನಿ ಶ್ರೇಷ್ಠಳೆ, ಮುನಿವರ್ಯ, ಎಷ್ಟು ದಿವಸ ತಪಸ್ಸು ಮಾಡಿದ್ದಿ ಈ ಸೌಂದರ್ಯವನ್ನು ಪಡೆಯೋದಕ್ಕೋಸ್ಕರ? ಎಲೆ ಸಾಧಕ ಶ್ರೇಷ್ಠ ದ್ವಿಜವರ್ಯ, ಬ್ರಾಹ್ಮಣವರ್ಯ ಅಂತ ಕರಿತಾ ಇದ್ದಾನೆ. ನಿನ್ನಲ್ಲಿರ್ತಕ್ಕಂಥ ನೆಟ್ಟ ನನ್ನ ದೃಷ್ಟಿ ಬೇರೆ ಎಲ್ಲ ಕಡೆಗೆ ಹೋಗ್ತಾ ಇಲ್ಲ. ಇತಿ ಲಲನ ಅನುನಯಾತಿ ವಿಶಾರದೋ ಗ್ರಾಮ ವೈದಗ್ಧ್ಯಯ ಪರಿಭಾಷೆಯ ತಾಂ ವಿವಿಧ ವಧೂಮಿವ ಸಭಾಜಯಾಮಾಸ. ಒಂದ್ಸಲ ಅಂತಾನೆ ನೀನು ಸೌಂದರ್ಯ ದೇವತೆ ಅಂತಂತಾನೆ, ಒಂದ್ಸಲ ಅಂತಾನೆ ಮುತ್ತು ಸುರಿತಾ ಇದೆ ಅಂತಂತ ಇದ್ದಾನೆ, ಇನ್ನೊಂದು ಕಡೆಗೆ ಅಂತ ಇದ್ದಾನೆ ಋಷಿವರ್ಯ ಅಂತಂತ ಇದ್ದಾನೆ, ಮತ್ತೊಂದಂತಾನೆ ಒಬ್ಬ ಸಾಧಕನಂತ ಕೂಡ ಅಂತಂತ ಇದ್ದಾನೆ. ಏನಿದು? ಭಾಗವತಕಾರರಿಗೆ ಅವಳು ಹೆಣ್ಣು ಅಂತ ಗೊತ್ತಿಲ್ಲೇನು? ಋಷಿವರ್ಯ, ಮುನಿವರ್ಯ, ಹೆಂಗಸಿಗೆ ಈ ರೀತಿಯಾಗಿರ್ತಕ್ಕಂಥ ವಿಶೇಷಣಗಳೇ ಅಂತ ಹೇಳಿ ಪ್ರಶ್ನೆ ಬಂದಾಗ ಆಚಾರ್ಯರು ಉತ್ತರ ಕೊಡ್ತಾರೆ, ಹೌದು, ಮನುಷ್ಯ ಯಾವಾಗ ಮೋಹಿತನಾಗ್ತಾನೆ, ಮೋಹಿತನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಅವಳು ಹೇಗೇ ಇರಲಿ ಅವನಿಗೆ ಅತೀ ಸುಂದರಳಾಗಿ ಕಾಣಿಸ್ತಾಳೆ. ಅತ್ಯಂತ ಕುರೂಪಾಗಿದ್ದರೂ ಅವಳಿಗೆ ಅಪ್ಸರಂತೆ ಕಾಣಿಸ್ತಾಳೆ. ಜಗತ್ತಿನ ವ್ಯವಹಾರ ಇದೆ. ಆನಂತರ ಅವಳನ್ನು ಒಲಿಸಬೇಕು, ಮಾತನಾಡುವಾಗ ಯಾವುದಾದ್ರೂ ಲಿಂಗ ವ್ಯಾಕರಣ ಏನಾದರೂ ಸಂಬಂಧ ಇರ್ತದೆ, ಏನೂ ಇರೋದಿಲ್ಲ. ತನ್ನ ಮನಸ್ಸಿಗೆ ಬಂದಂತೆ ಅವಳನ್ನು ತನ್ನ ಕಡೆಗೆ ಆಕರ್ಷಿತ ಮಾಡಿಕೊಳ್ಳೋದಕ್ಕೋಸ್ಕರ ಏನು ಬೇಕಾದ ಮಾತನಾಡ್ತಾ ಇರ್ತಾನೆ. ನೀನೇ ಇಂದ್ರ, ನೀನೇ ಚಂದ್ರ, ಇಂದ್ರನಲ್ಲ ಚಂದ್ರನಲ್ಲ, ಯಾರೂ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಒಬ್ಬ ಸಲ ಕವಿ ತನ್ನ ಹೆಂಡತಿಯನ್ನು ಅವಳು ಕಪ್ಪಿದ್ಲು. ಎಲೆ ಚಂದ್ರವದನಿ, ಎಲೆ ಚಂದ್ರಮುಖಿ, ಎಷ್ಟು ಚೆನ್ನಾಗಿದ್ದೆ, ನಿನ್ನಂತ ಹೆಂಡತಿಯನ್ನು ಪಡೆದ ಧನ್ಯ ಅಂತಂದು. ಅವಳಿಗೆ ಗೊತ್ತಿತ್ತು ತಾನು ಕಪ್ಪಿದ್ದೇನೆ ಅಂತೇಳಿ. ಅವಳಂತಾಳೆ, ಅಲ್ಲ ಕವಿಗಳಾಗಿ ನನ್ನನ್ನು ಚಂದ್ರಮುಖಿ ಅಂತ ಕರಿತಾ ಇದ್ದೀರ, ನನ್ನ ಬಣ್ಣ ನಿಮಗೆ ಗೊತ್ತಿಲ್ಲೇನು? ಹೌದು, ನಿನ್ನ ಬಣ್ಣ ಗೊತ್ತಿದೆ ಅಂತ ಚಂದ್ರಮುಖಿ ಅಂತ ಹೇಳಿದೆ. ಯಾಕೆ? ಚಂದ್ರನ ಮಧ್ಯದಲ್ಲಿ ಕಪ್ಪಿರ್ತದಲ್ಲ, ಅದಕ್ಕೋಸ್ಕರ. ಅದಕ್ಕೆ ಆಚಾರ್ಯ ಅಂತಾರೆ, ಪರಿಹಾಸ ಪ್ರಲಾಪಾದಿಷು ಅನರ್ಥ ವಾಗ್ ಭವೇತ್. ಈ ರೀತಿ ಹರಟೆ ಹೊಡೆಯುವಾಗ, ತಮಾಷೆ ಮಾಡುವಾಗ, ಆನಂತರ ಗಂಡ ಹೆಂಡತಿ ಅಥವಾ ಹೆಂಡತಿ ಗಂಡನನ್ನು ವರ್ಣಿಸುವಾಗ, ಅಂದರೆ ತಮ್ಮ ಭೋಗಕ್ಕೋಸ್ಕರ, ಆಗೆಲ್ಲ ಮಾತನಾಡಿದ್ದಕ್ಕೆ ಅರ್ಥ ಹಚ್ಚಲಿಕ್ಕೆ ಹೋಗಬೇಡಿ. ಅಲ್ಲಿಯ ಶಬ್ದಾರ್ಥಕ್ಕೂ ಅಲ್ಲಿರ್ತಕ್ಕಂಥ ಸಂದರ್ಭಕ್ಕೂ ಏನು ಸಂಬಂಧ ಇರೋದಿಲ್ಲ. ಆ ವೇಳೆಗೆ ಅದು ಕೆಲಸ ಸಾಧಿಸೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಸಂದರ್ಭ ಅಷ್ಟೇ. ಬ್ರಹ್ಮದೇವರ ಇಚ್ಛೆಯಂತೆ ಮದುವೆಯಾಗಿದ್ದಾನೆ. 10,000 ವರ್ಷದವರೆಗೆ ಸುಖಪಟ್ಟಿದ್ದಾನೆ. ಏನು ರೀ, 10,000 ವರ್ಷ ಹೆಂಡತಿ ಜೊತೆ ಹಿಂದೆ ಬಿದ್ದು ತಿರುಗಾಡ್ತಕ್ಕಂಥ ವರ್ಣನೆ ಮಾಡ್ತಿರಲ್ಲ. ಇಷ್ಟಿದ್ದರೂ ಕೂಡ ತನ್ನ ತಪಸ್ಸು ಬಿಡಲಿಲ್ಲ. ಕೊನೆಗೆ ಅವನಿಗೆ 9 ಜನ ಮಕ್ಕಳು ಹುಟ್ಟುತ್ತಾರೆ. ಮಕ್ಕಳು ಹುಟ್ಟಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಅಗ್ನಿನದನಿಗೆ ಅನ್ನಿಸ್ತದೆ, ಇನ್ನು ಈ ಭೋಗ ಸಾಕು ಅಂಥೇಳಿ ನಿಶ್ಚಯಿಸಿ 9 ಜನ ಮಕ್ಕಳಿದ್ರಲ್ಲ, 9 ಜನ ಮಕ್ಕಳನ್ನು ಸಂಪೂರ್ಣ ಈ ಪೃಥ್ವಿಯನ್ನು 9 ಖಂಡಗಳಲ್ಲಿ ವಿಭಾಗ ಮಾಡಿದ. ನಮ್ಮ ಪ್ರಕಾರ 9 ಖಂಡಗಳು. ಈಗ 8 ಖಂಡ ಅಂತಂತಾರೆ, ಬಹುಶಃ 1-2 ಸೇರಿ ಒಂದಾಗಿರಬೇಕು. ಮೊದಲನೆಯದ್ದು ಏಷ್ಯಾ ಮೈನರ್ ಭರತಖಂಡ,
ಇದರ ನಂತರ ಕಿಂಪುರುಷ ಖಂಡ. ಈ ಖಂಡಕ್ಕೆ ಹೆಸರು ಕೂಡ ಕೊಟ್ಟದ್ದು ಅವನು ತನ್ನ ಮಕ್ಕಳಿಗೆ ಹೆಸರಿಟ್ಟಿದ್ದ. ನಾಭಿ ಅಂತಕ್ಕಂಥವನಿಗೆ ಅವನು ಕೊಟ್ಟಿರ್ತಕ್ಕಂಥ ಖಂಡ ಇದು. ಇದು ಮೊದಲು ಭರತನಾಭ ಖಂಡ ಅಂತ ಕರಿತಾ ಇದ್ದರು. ಇದು ಭರತ ಖಂಡ ಅಂತ ಪ್ರಸಿದ್ಧವಾಗಿದೆ ಈಗ. ಆನಂತರ ಎರಡನೇ ಮಗ ಕಿಂಪುರುಷ, ಅವನಿಗೆ ಕೊಟ್ಟ ದೇಶದ ಭಾಗಕ್ಕೆ ಕಿಂಪುರುಷ ಖಂಡ ಅಂತ ಹೆಸರು ಬಂತು. ಮೂರನೇ ಮಗನಿಗೆ ಹರಿವರ್ಷನಿಗೆ ಒಂದು ಭಾಗವನ್ನು ಕೊಟ್ಟ, ಒಂದು ಖಂಡವನ್ನು ಕೊಟ್ಟ. ಆ ಖಂಡಕ್ಕೆ ಹರಿವರ್ಷ ಖಂಡ ಅಂತ ಹೆಸರು ಬಂತು. ಇಲಾವೃತ ಅಂತನ್ನೋ ಮಗನಿಗೆ ಕೊಟ್ಟಿರ್ತಕ್ಕಂಥ ಭಾಗಕ್ಕೆ ಇಲಾವೃತ ಖಂಡ ಅಂತ ಹೆಸರು ಬಂತು. ರಮ್ಯಕಾಂತ್ ಅಂತಕ್ಕಂಥ ಮಗನಿಗೆ ಕೊಟ್ಟಿರ್ತಕ್ಕಂಥ ಖಂಡಕ್ಕೆ ರಮ್ಯಕಾಂತ್ ಖಂಡ ಅಂತ ಹೆಸರು ಬಂತು. ಆನಂತರ ಹಿರಣ್ಮಯ ಅಂತಿಕೊಂಡು ಅನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವನಿಗೆ ಹಿರಣ್ಮಯ ಖಂಡ ಅಂತೇಳಿ ಹೆಸರು ಬಂತು. ಇದು ಯಾವ ಖಂಡಗಳು ಈಗಿನ ಕಾಲಕ್ಕೆ ಏನು ಅಂತ ಅನ್ನೋದನ್ನು ತಿಳಿಲಿಕ್ಕೆ ಯಥಾಶಕ್ತಿ ಪ್ರಯತ್ನ ಮಾಡೋಣ, ಪೂರ್ತಿ ಹೊಂದಿಸ್ಲಿಕ್ಕೆ ಆಗೋದಿಲ್ಲ. ಏಳನೇ ಮಗ ಕುರು, ಅದಕ್ಕೆ ಕುರುಖಂಡ ಅಂತ ಹೆಸರಿಟ್ಟರು. ಎಂಟನೇದ್ದು ಭದ್ರಾಶ್ವ, ಅದಕ್ಕೆ ಭದ್ರಾಶ್ವ ಖಂಡ ಅಂತ ಹೆಸರಿಟ್ಟರು. ಒಂಬತ್ತನೇ ಮಗ ಕೇತುಮಾಲ, ಅವನು ಕೊಟ್ಟಿರ್ತಕ್ಕಂಥ ಭೂಭಾಗಕ್ಕೆ ಹೆಸರು ಕೇತುಮಾಲ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ಕೇತುಮಾಲ ಅಂತ ತಿಳ್ಕೊಂಡಿರ್ತಕ್ಕಂಥ ಖಂಡದಲ್ಲಿ ಆ ಕಾಲದಲ್ಲಿ ಅವನು ತನ್ನ ಮಕ್ಕಳಿಗೆ ತಾನು ಮೇರು ಪರ್ವತದ ಅಭಿಮಾನಿ ದೇವತೆಗೆ 9 ಜನ ಹೆಣ್ಮಕ್ಕಳಿದ್ರು. ಆ 9 ಜನ ಹೆಣ್ಮಕ್ಕಳನ್ನು ಆ ಕಾಲದಲ್ಲಿ ಅವರು ಮದುವೆಯಾಗಿದ್ದಾರೆ. ನಾಭಿ ಹೆಂಡತಿ ಹೆಸರು ಮೇರುದೇವಿ, ಕಿಂಪುರನ ಹೆಂಡತಿ ಹೆಸರು ಪ್ರತಿರೂಪ, ಹರಿವರ್ಷನ ಹೆಂಡತಿ ಹೆಸರು ಉಗ್ರದಂಷ್ಟ್ರ. ಆನಂತರ ಇಲಾವೃತ ಅಂತಕ್ಕಂಥ ಮಗನಿಗೆ ಅವನ ಹೆಂಡತಿ ಹೆಸರು ಲತಾ. ರಮ್ಯಕ ಖಂಡದ ರಾಜನ ಹೆಂಡತಿ ಹೆಸರು ರಾಮ. ಹಿರಣ್ಯಮಯನ ಹೆಂಡತಿ ಹೆಸರು ಶ್ಯಾಮ. ಕುರುವಿನ ಹೆಂಡತಿ ಹೆಸರು ನಾರಿ. ಭದ್ರಾಶ್ವನ ಹೆಂಡತಿ ಹೆಸರು ಭದ್ರ. ಕೇತುಮಾಲನ ಹೆಂಡತಿ ಹೆಸರು ದೇವಿ. ಈ ರೀತಿಯಾಗಿ 9 ಜನ ಮಕ್ಕಳು ಒಂದೊಂದು ಖಂಡಕ್ಕೆ ಅಭಿವೃದ್ಧಿಯಾಗಿದ್ದಾರೆ. ಆಗ ನಾಭಿಗೆ ಬಹಳ ದಿವಸ ಮಕ್ಕಳಾಗಲಿಲ್ಲ. ನನ್ನ ವಂಶ ಮುಂದುವರಿಬೇಕಂತ ಋಷಿ ಮುನಿಗಳನ್ನು ಕರೆದು ಉತ್ತಮವಾದಂಥ ಒಂದು ಯಜ್ಞವನ್ನು ಮಾಡಿದ್ದಾನೆ. ಯಜ್ಞವನ್ನು ಮಾಡಿ ಎಲ್ಲರೂ ಋಷಿಮುನಿಗಳು ಕೂಡ ಸೇರಿ ಪರಮಾತ್ಮ ಇವನಿಗೊಬ್ಬ ಒಳ್ಳೆಯ ಸಂತಾನ ಕೊಡು ಅಂಥೇಳಿ ಬ್ರಾಹ್ಮಣರ ಕಡೆಯಿಂದ ಪ್ರಾರ್ಥನೆ ಮಾಡಿಸಿದ್ದಾನೆ. ಯಾಕೆ ಅವರ ಪ್ರಾರ್ಥನೆಗೆ ದೇವರು ಬೇಗ ಒಲಿತಾನೆ ಅಂತ ತಿಳ್ಕೊಂಡಂತೇಳಿ. ಆಗ ಅವರ ಪ್ರಾರ್ಥನೆಯನ್ನು ಮನ್ನಿಸಿದಾಗ ಪರಮಾತ್ಮನೇ ಸ್ವತಃ ಆ ಯಜ್ಞದ ಶಾಲೆಯಲ್ಲಿ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದಾಗ ಋಷಿಗಳು ಅವನನ್ನು ಹೇಗೆ ಸ್ತೋತ್ರ ಮಾಡಿದರು, ಸ್ವತಃ ನಾಭಿಯವನನ್ನು ಹೇಗೆ ಸ್ತೋತ್ರ ಮಾಡಿದ, ಪರಮಾತ್ಮವನಿಗೆ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ವರ ಯಾವುದು, ಈ ಎಲ್ಲ ವಿಚಾರಗಳನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.